ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ರಫ್ಲಿ ನಮ್ಮ ದೇಶದಲ್ಲಿ ಒಂದು ವರ್ಷಕ್ಕೆ 28,000ದಿಂದ 29,000 ಮರ್ಡರ್ ಕೇಸ್ಗಳು ದಾಖಲಾಗಬಹುದು. ರಫ್ಲಿ ನಾನು ಹೇಳ್ತಾ ಇರೋದು ಇಷ್ಟಿಷ್ಟೇ ಅಂತಲ್ಲ, ಈ ಸಂಖ್ಯೆ ಒಳಗೆ ಆಗಬಹುದು ಅಂತ ರಿಪೋರ್ಟ್ ಇದೆ. ಬಟ್ ಕೆಲವೊಂದು ಕೇಸ್ಗಳು ಇದರಲ್ಲಿ ಒಂದು ವಾರ ನೆನ್ಪಿಟ್ಕೋಬೋದು ಅಥವಾ ಒಂದು 2-3 ತಿಂಗಳು ನೆನ್ಪಿಟ್ಕೋಬೋದು. ಅದಾದಮೇಲೆ ಅದು ಎಲ್ಲದರಂತೆ ಅದು ಕೂಡ ಒಂದು ಕೇಸ್ ಅಂತ ಮುಚ್ಚೋಗ್ಬಿಡ್ತಾ ಇತ್ತು ಅಥವಾ ಆ ಕೇಸ್ ಪಾಡಿಗೆ ಅದು ಕೇಸ್ ತಣ್ಣಗಾಗ್ತಾ ಇತ್ತು. ಬಟ್ ಕೆಲವೊಂದು ಕೇಸ್ಗಳು ಹಾಗಲ್ಲ. ಎಕ್ಸಾಂಪಲ್, ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಹೈಲಿ ಸೆನ್ಸಿಟಿವ್ ಮತ್ತು ಹೈ ಪ್ರೊಫೈಲ್ ಕೇಸ್ ಅಂತ ಕರೆಸ್ಕೊಳ್ತು. ಕಾರಣ ಇಷ್ಟೇ, ಆ ಕೇಸ್ನಲ್ಲಿ ಆರೋಪಿ ಆಗಿರುವಂಥವರ ಹೆಸರು ಹಾಗಿದೆ ದರ್ಶನ್ ಹೆಸರು ಕೇಳಿ ಬರ್ತಾ ಇದ್ದಂತೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿ ಪರಿವರ್ತನೆ ಆಯಿತು. ಅವತ್ತಿಂದ ಇಲ್ಲಿ ತನಕವೂ ಕೂಡ ಒಂದೊಂದೇ ಅಪ್ಡೇಟ್ಗಳನ್ನು ಈ ಕೇಸ್ನಲ್ಲಿ ಏನೇನಾಯಿತು ಅಂತ ನಿಮ್ಮ ಗಮನಕ್ಕೆ ತರ್ತಾ ಹೋಗ್ತಾ ಇದೀವಿ. ನಿನ್ನೆ ಹೈಲೈಟ್ ಆಗಿದ್ದೇನಪ್ಪ ಅಂದರೆ, ಜೊತೆಲಿತ್ಕೊಂಡವ್ರೆ, ಒಟ್ಟಿಗೆ ಕೂತ್ಕೊಂಡು ಪಾರ್ಟಿ ಮಾಡಿದವರು, ಅದರಲ್ಲೂ ದರ್ಶನ್ ಹೇಳ್ತಾರಲ್ಲ, ಅವ್ರದ್ದು ಒಂದು ಸಿನಿಮಾದ ಹಾಡೇ ಇದೆಯಲ್ಲ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ, ಹಂಗೆ ಜೊತೆಲಿದ್ದವ್ರಿಗೆ ನಾವು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಲ್ಲೇನೇನಾಯಿತು ಎಲ್ಲವನ್ನೂ ಹೇಳ್ಬಿಡ್ತೀವಿ, ದಯವಿಟ್ಟು ನಮ್ಮನ್ನು ಮಾಫಿ ಮಾಡಿ ಅಂತ. ಸೊ ಫ್ರೆಂಡ್ಶಿಪ್ ವ್ಯಾಲಿಡಿಟಿ ಮುಗ್ದೋಯ್ತಾ? ಹಾಗಾದರೆ ಇವರ ಮಾಫಿ ಸಾಕ್ಷಿನ ಕನ್ಸಿಡರ್ ಮಾಡಿದ್ರೆ ದರ್ಶನ್ ಅವ್ರ ಕತೆ ಏನು? ಸದ್ಯಕ್ಕಂತೂ 1 ವರ್ಷ ಜಾಮೀನಿಲ್ಲ. ಹಾಗಾದರೆ ಮುಂದಕ್ಕಾದರೂ ಇದು ಹೇಗೆ ಪರಿಣಾಮ ಬೀರ್ಬೋದು? ಮಾಫಿ ಸಾಕ್ಷಿ ಅಂದ್ರೆ ಏನು? ಹೇಳಿದ ತಕ್ಷಣ ಎಲ್ಲವೂ ಮುಗ್ದೋಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಚರ್ಚೆನ ಆರಂಭ ಮಾಡೋಣ. ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ವಕೀಲರು ಮೀರಾ ರಾಘವೇಂದ್ರ ಇದ್ದಾರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ದರ್ಶನ್ ಅಭಿಮಾನಿಯಾಗಿ ಇವತ್ತು ಉತ್ಪಲ್ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಉತ್ಪಲ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆಯಿಂದ ಈ ಘಟನೆ ನೋಡಿದ ಮೇಲೆ ಅಭಿಮಾನಿಗಳಿಗೆ ಏನು ಅನ್ನಿಸ್ತಾ ಇದೆ? ಅಭಿಮಾನಿಗಳು ಏನು ತಪ್ಪು ತಿಳ್ಕೊಂಡಿಲ್ಲ. ಆ್ಯಕ್ಚುಲಿ ಅವರಿಗೆಲ್ಲ ನೇರವಾಗಿ ಗೊತ್ತಿದೆ ಇದರಲ್ಲಿ ಅವರು ಭಾಗಿಯಾಗಿಲ್ಲ, ತಪ್ಪಿಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ದರ್ಶನ್ ಸರ್ ಅಭಿಮಾನಿಯಾಗಿ ಮೊದಲಿಂದ ನೋಡ್ತಾ ಇದೀವಲ್ಲ, ಈಗ ನೀವು ಅಲ್ಲಿ ನೋಡಿಲ್ಲ, ಏನಾಗಿದೆ ಅನ್ನೋದು ಗೊತ್ತಿಲ್ಲ. ರೈಟ್. ಹಾಗಾಗಿ ಊಹಾಕೋಹಗಳು ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದ್ರ ಜೊತೆಗೆ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೊಂಡು ನಿಮ್ಮ ಹತ್ರ ಬರ್ತೀನಿ. ಮೇಡಮ್, ಈಗ ಈ ಮಾಫಿ ಸಾಕ್ಷಿ ಅನ್ನೋದು ಕೋರ್ಟಲ್ಲಿ, ಪೊಲೀಸ್ ಸ್ಟೇಷನಲ್ಲಿ ಹೊಸ ಪದ ಅಲ್ವೇ ಅಲ್ಲ. ಈ ಕಾನೂನು ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅನ್ನೋ ಕುತೂಹಲ ಇದ್ದವ್ರಿಗೂ ಕೂಡ ಒಂಚೂರು ಪಾರು ಗೊತ್ತಿತ್ತು ಈ ಮಾಫಿ ಸಾಕ್ಷಿ ಬಗ್ಗೆ. ಬಟ್ ಈಗ ಇಡೀ ಪಬ್ಲಿಕ್ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಆ ಕುತೂಹಲ ಮೂಡಿಸ್ತಾ ಇರೋದು ಬಿಕಾಸ್ ಈ ಹೈ ಪ್ರೊಫೈಲ್ ಕೇಸ್, ಆ ಹೈ ಪ್ರೊಫೈಲ್ ಅಲ್ಲಿ ದರ್ಶನ್ ಅವ್ರ ಹೆಸರಿದೆ ಅನ್ನೋ ಕಾರಣಕ್ಕೆ ಅನುಮಾನನೇ ಬೇಡ ಅದರಲ್ಲಿ. ಸೊ ಈ ಮಾಫಿ ಸಾಕ್ಷಿ ಬಗ್ಗೆ ಹೇಳ್ಬಿಡಿ ನನಗೆ ಫಸ್ಟ್. ಏನಿದು ಮಾಫಿ ಸಾಕ್ಷಿ? ಸಾಮಾನ್ಯವಾಗಿ ತುಂಬಾ ಜನ ಅಕ್ಯೂಸ್ಡ್ ಇದ್ದಾಗ ಸೊ ಕೆಲವರು ಅಪ್ರೂವರ್ ಆಗೋದು ಸಹಜ. ಹಲವಾರು ಕೇಸ್ಗಳಲ್ಲಿ ಅದಾಗಿದೆ. ಈಗ ದರ್ಶನ್ ಕೇಸಲ್ಲಿ ಅದು ವಿಷಯ ಬಂದಿರೋದ್ರಿಂದ ಮಹತ್ವವನ್ನು ಪಡ್ಕೊಂಡಿದೆ. ಆ್ಯಕ್ಚುಲಿ ಅಪ್ರೂವರ್ ಅಂದರೆ ಈಗ ಏನಂತಂದರೆ, ಈಗ ಎಷ್ಟು ಜನ, ಒಂದು 20 ಜನ ಅಕ್ಯೂಸ್ಡ್ ಇದ್ದಾರೆ ಅಂತಂದರೆ ಅದರಲ್ಲಿ ಮೇಯ್ನ್ ಅಕ್ಯೂಸ್ಡ್ ಬಂದು ಅಪ್ರೂವರ್ ಆಗ್ಲಿಕ್ಕಾಗಲ್ಲ. ಪ್ರಮುಖ ಆರೋಪ ಹೊತ್ತಿರ್ತಕ್ಕಂಥವ್ರು ಅಪ್ರೂವರ್ ಆಗಿ ಆಗಲ್ಲ. ಅವ್ರ ಮೇಲೆ ಗುರುತರುವ ಹೌದು, ಅಂದರೆ A1 A2 A3 ಅಂತ ಬರಲ್ಲ. ಈಗ ಏನಂತ ಅಂದರೆ ಈಗ ಇಲ್ಲಿ ಯಾರು ಅಪ್ರೂವರ್ ಆಗ್ತಿದ್ದಾರೆ ದರ್ಶನ್ ಕೇಸಲ್ಲಿ, ಅವ್ರ ಮೇಲಿರೋದು ಸಾಕ್ಷ್ಯನಾಶ, ಆಮೇಲೆ ಫಂಡಿಂಗ್ ಮಾಡಿದ್ದಾರೆ ಅದಕ್ಕೆ ಅನ್ನೋದು ಅವ್ರ ಮೇಲಿರ್ತಕ್ಕಂಥ ಆರೋಪ. ಹಾಗಾಗಿ ಆ ಥರ ಒಂದು ಮೇಯ್ನ್ ಆರೋಪ ಅಂದರೆ ಅವ್ರ ಮೇಲಿರ್ತಕ್ಕಂಥದ್ದು ಇವರೇನೋ ಚುಚ್ಚಿದ್ದಾರೆ, ಕೊಲೆ ಮಾಡಿದ್ದಾರೆ ಅನ್ನೋದು ಮೇಯ್ನ್ ಆರೋಪ ಇಲ್ಲ. ಈಗ ಆರೋಪಿಗಳು 40 ಜನ ಇರಲಿ, ಕೊಲೆ ಕೇಸಲ್ಲಿ ಕೊಲೆ ಸೆಕ್ಷನ್ಸ್ ಅಂಡರೇ ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗೋದು. ಆದರೆ ಇಲ್ಲಿ ಅವರು ಅಂದರೆ ಒಬ್ಬೊಬ್ಬರು ಪಾತ್ರ ಬೇರೆ ಬೇರೆ ಇರುತ್ತಲ್ಲ, ಪ್ರಮುಖ ಪಾತ್ರ ಅಲ್ಲದೆ ಇವರ ಪಾತ್ರದಲ್ಲಿ ಮೇನ್ ಪಾತ್ರಕ್ಕಿಂತ ಸ್ವಲ್ಪ ಕಡಿಮೆ ಆಗಿರ್ತಕ್ಕಂತಹ ಏನು ಆರೋಪವನ್ನು ಹೊತ್ಕೊಂಡಿರ್ತಾರೆ ಅವ್ರು ಅಪ್ರೂವರ್ ಆಗಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಅಂತಂದರೆ ನಾನು ಬಂದು ಸತ್ಯ ಹೇಳ್ತೀನಿ, ನನ್ನ ಪಾತ್ರ ಏನೂ ಇಲ್ಲ, ನಾನು ಅಲ್ಲಿದ್ದೆ, ನಾನು ನೋಡಿದ್ದೆ, ಅಥವಾ ನನ್ನ ಪಾತ್ರ ಕಡಿಮೆ ಪ್ರಮಾಣದಿತ್ತು, ನಾನು ಡೈರೆಕ್ಟಾಗಿ ನಾನು ಕೊಲೆ ಮಾಡಿಲ್ಲ, ನಾನು ನಿಂತಿದ್ದೆ, ನೋಡಿದ್ದೆ, ಈ ಥರದ ಆರೋಪಗಳು ಹೊತ್ತಿರತಕ್ಕಂಥವ್ರು, ಮಾಡಿದವನನ್ನು ನಾನು ನೋಡಿದ್ದೀನಿ, ಪ್ರಮುಖವಾಗಿ ಕೊಲೆ ಮಾಡಿದ್ದು ಆತ, ನಾನು ನೋಡಿದ್ದೀನಿ, ನಾನು ಆ ಸಂದರ್ಭದಲ್ಲಿದ್ದೆ, ನನ್ನ ಕರೆದಿದ್ರು, ನಾನು ಹೋಗಿದ್ದೆ, ನಂದು ಪ್ರಮುಖ ಪಾತ್ರ ಇರಲಿಲ್ಲ, ನಾನೇನೋ ಹೆಲ್ಪ್ ಮಾಡಿದ್ದೆ ಅಥವಾ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ನನ್ನ ಪಾತ್ರ ಇತ್ತು ಅಥವಾ ಪೂರ್ತಿ ಇರಲಿಲ್ಲ ನಂದು, ನಾನು ಜಸ್ಟ್ ಎಲ್ಲ ಕರೆದ್ರು ಅಂತ ನಾನು ಹೋಗಿದ್ದೆ. ಈ ಥರದ ಸಾಕ್ಷಿಗಳನ್ನ ಹೇಳುವಂಥದ್ದು ಅಪ್ರೂವರ್ ಆಗ್ತಾರೆ ಇದರಲ್ಲಿ. ಅಂದರೆ ನಾನು ಕೊಲೆ ಮಾಡಿಲ್ಲ, ನಾನು ನಿರಪರಾಧಿ ಇದ್ದೀನಿ, ಮುಖ್ಯವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು A1 A2 A3 ಅಂತ ಹೇಳಿ ಅವ್ರ ಮೇಲೆ ಸತ್ಯವನ್ನು ನುಡಿಯುವಂಥದ್ದು ಅಪ್ರೂವರ್ ಮಾಡುವಂಥ ಕೆಲಸ. ಅಂದರೆ ತನ್ನ ಮೇಲಿನ ಆರೋಪದಿಂದ ಮುಕ್ತಿ ಪಡ್ಕೊಳ್ಳಿಕ್ಕೋಸ್ಕರ ಅಪ್ರೂವರ್ ಆಗ್ತಾರೆ. ಉತ್ಪಲ್ ಅವರೇ, ಇಲ್ಲಿ ತನಕಲೂ ದರ್ಶನ್ ಅವರ ಅಭಿಮಾನಿಗಳು ಹೇಳ್ಕೊಂಡು ಬಂದಿದ್ದು ಅವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ, ಇದರಲ್ಲಿ ಅವ್ರದ್ದೇನೂ ತಪ್ಪಿಲ್ಲ ಅಂತ. ನೀವು ದರ್ಶನ್ ಅಭಿಮಾನಿಯಾಗಿ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದೀರಿ. ನೀವು ಅವ್ರ ಪರ ಮಾತಾಡಬೇಡಿ ಅಂತ ಏನೂ ಹೇಳಕ್ ಹೋಗಲ್ಲ, ಬಿಕಾಸ್ ನಿಮಗೆ ಆ ಸ್ವಾತಂತ್ರ್ಯ ಇದೆ.
ಬಟ್ ಅಭಿಮಾನಿಗಳು ಇವತ್ತಿಗೂ ಕೂಡ ಅವರ ಪರ ನಿಂತ್ಕೊಳ್ಳೋಕೆ ರೆಡಿ ಇದ್ದಾರೆ. ಸಿನಿಮಾವನ್ನ ನೋಡಿದಂಥವ್ರು ಅಥವಾ ಎಲ್ಲೋ ಅಪರೂಪಕ್ಕೆ ಒಂದೆರಡು ಪ್ರೋಗ್ರಾಮ್ಗಳಲ್ಲಿ ಅಲ್ಲೆಲ್ಲೋ ನಿಂತಿರ್ತಾರೆ, ಇಲ್ಲಿ ನೋಡಿದಂಥವ್ರು ಕೂಡ ಅಭಿಮಾನಿಗಳು ಇವತ್ತಿಗೂ ದರ್ಶನ್ ಪರ ನಿಂತ್ಕೊಳ್ತಾ ಇದ್ದಾರೆ. ಒಂದೇ ಟೇಬಲ್ನಲ್ಲಿ ಕುತ್ಕೊಂಡು ಊಟ ಮಾಡಿ, ಒಂದೇ ತಟ್ಟೆಯಲ್ಲಿ ಊಟ ಮಾಡಿ, ಒಂದೇ ಟೇಬಲ್ನಲ್ಲಿ ಪಾರ್ಟಿ ಮಾಡಿದವರು ಇವತ್ತು ಮಾಫಿ ಸಾಕ್ಷಿ ಹೇಳ್ತೀವಿ, ಅವ್ರ ದಾರಿ ಅವ್ರು ನೋಡ್ಕೊಳ್ಳಿ, ನಮ್ಮನ್ನು ನಾವು ಸೇಫ್ ಮಾಡ್ಕೊಳ್ತೀವಿ ಅಂತ ಇರೋದು ಅಭಿಮಾನಿಗಳಿಗೆ ಏನು ಅನಿಸ್ತಾ ಇದೆ? ಇಲ್ಲ, ಅದೇ ನಾನು ಹೇಳೋದು, ಫಸ್ಟ್ ಆಫ್ ಆಲ್ ಕನ್ಫ್ಯೂಸ್ ಆಗಬೇಡಿ. ಇನ್ನೂ ನಮ್ಗೆ ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ, ಏನು ಮಾಫಿ ಸಾಕ್ಷಿ ಏನು ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲ ಇನ್ನು ನಮ್ಗೆ. ನೀವು ಇಲ್ಲ, ಹೇಳ್ತಾ ಕನ್ಫ್ಯೂಷನ್ ನಾವು ಆಗಿದ್ದೀವಿ ಅಂತಲ್ಲ, ಮಾಫಿ ಸಾಕ್ಷಿಯಲ್ಲಿ ಹಿಂಗಿತ್ತು ಅಂತ ಹೇಳಿದ್ರು. ಈಗ ನೆನ್ನೆ ಒಂದಷ್ಟು ಪಾಯಿಂಟ್ಸ್ ನೀವು ನೋಡಿರ್ತೀರಿ ಅನ್ಕೊಳ್ತೀನಿ, ನಾನು ನೋಡಿರ್ತೀರಿ ಅನ್ಕೊಳ್ತೀನಿ. ಹಾಗಾಗಿ ಈ ಪ್ರಶ್ನೆ ಆಗದೆ, ಒಂದೇ ಟೇಬಲ್ ನಲ್ಲಿ ಕುತ್ಕೊಂಡು ಪಾರ್ಟಿ ಮಾಡಿದವರು ಇವತ್ತು ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಮುಂದೆ ಬಂದಾಗ ಅಭಿಮಾನಿಗಳಿಗೆ ಏನ್ ಅನ್ನಿಸ್ತಾ ಇದೆ ಈ ಪ್ರಕರಣ? ಹೌದು, ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾರೆ. ಅದೇ ಅದರಲ್ಲಿ ಏನಿದೆ ಪಾಯಿಂಟ್ಸ್ ಅನ್ನೋದು ಗೊತ್ತಿಲ್ಲ. ಪಾಯಿಂಟ್ಸ್ ಏನು ಪಾಯಿಂಟ್ಸ್ ಇದೆ, ಏನು ಹೇಳಕ್ ಹೊರಟಿದ್ದಾರೆ, ಅವ್ರು ತಪ್ಪಿದೆಯೋ ತಪ್ಪಿಲ್ವೋ ಆ ವಿಚಾರಗಳು ಇನ್ನೂ ಹೊರಗಡೆ ಬಂದಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ದರ್ಶನ್ ಸರ್ ಅಭಿಮಾನಿಗಳಾಗಿ ನಾವು ಈ ಮೆಜೆಸ್ಟಿಕ್ ನೋಡಿ ಆಮೇಲೆ ಕಲಸಿಪಾಳ್ಯ ನೋಡಿ ನಾನು ಅಭಿಮಾನಿ ಅಲ್ಲ. ಮತ್ತೆ ಅವ್ರನ್ನ ಸಿಕ್ಕಿದಾಗಲೂ ಕೂಡ ನಾನು ಯಾವತ್ತೂ ಅವರಿಗೆ ನಾನು ನಿಮ್ಮ ಅಭಿಮಾನಿ ಅಂತಲೂ ಹೇಳಿಲ್ಲ. ಆ ಕಣ್ಣೋಟದಲ್ಲೇ ಒಂದು ಇದರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಅವರು ಸಹಾಯ ಮಾಡಿದ್ದಾರೆ, ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ. ಈಗಲೂ ನನ್ನ ತೋಟ ಎಲ್ಲ ಇದ್ದ, ತೋಟಕ್ಕೆಲ್ಲ ಬಂದಾಗ ಈ ಡ್ರೈವರ್ಸ್ಗಳೆಲ್ಲ ಬರ್ತಾರಲ್ಲ, ತುಂಬ ಅಭಿಮಾನಿಗಳಿರ್ತಾರೆ. ಅವರು ಹೇಳ್ಕೊಳೋ ನೋವುಗಳು ಕೆಲವೆಲ್ಲ ಇರುತ್ತೆ, ಈ ಥರ ಮಾಡಿರಲ್ಲ ಅವರು ಅನ್ನೋದೇ ಸುಮಾರು ಜನ ಹೇಳ್ತಾರೆ. ಸೊ ಹಾಗಾಗಿ ಇನ್ನು ನೋಡಬೇಕು ಅವರು ಮಾಫಿ ಸಾಕ್ಷಿ ಅಂದರೆ ಏನು ಪಾಯಿಂಟ್ಸ್ ಕೊಡ್ತಾರೆ, ಅದರಿಂದ ಏನು ಎಫೆಕ್ಟ್ ಆಗುತ್ತೋ ಅಥವಾ ಅವರಿಗೆ ಪ್ಲಸ್ ಆಗುತ್ತೋ ಅದು ನೋಡ್ಬೇಕಾಗುತ್ತೆ. ಮೀರಾ ಮೇಡಮ್, ಇನ್ವೆಸ್ಟಿಗೇಷನ್ ಮಾಡುವಂತಹ ಒಬ್ಬ ಆಫೀಸರ್ಗೆ ಈ ರೀತಿಯಾಗಿ ಮಾಫಿ ಸಾಕ್ಷಿ ಹೇಳ್ತೀವಿ ಅಂತ ಪ್ರಕರಣಗಳಲ್ಲಿ ಅಕ್ಯೂಸ್ಡ್ಗಳು ಬಂದಾಗ ಅದು ಎಷ್ಟು ಹೆಲ್ಪ್ ಆಗುತ್ತೆ? ಆ್ಯಂಡ್ ಈ ಹಂತದಲ್ಲಿ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನೋಡಿಬಿಟ್ಟೇ ಅವ್ರನ್ನ ಅಪ್ರೂವರ್ ಆಗಿ ತೆಗೆದುಕೊಳ್ಳುವಂಥದ್ದು. ಸೊ ಹಾಗಾಗಿ ಖಂಡಿತ ಹೆಲ್ಪ್ ಆಗುತ್ತೆ. ಬಟ್ ಇದರಲ್ಲಿ ಅವ್ರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ದರ್ಶನ್ ಮೇಲೇನೋ ಹೇಳ್ತಾರೋ ಅಥವಾ A1 ಮೇಲೆ ಹೇಳ್ತಾರೋ, A2 ಮೇಲೆ ಹೇಳ್ತಾರೋ, A3 ಮೇಲೆ ಹೇಳ್ತಾರೋ, ಅವ್ರು ಏನು ನೋಡಿದ್ದಾರೆ, ಫ್ಯಾಕ್ಟ್ ಏನಿದೆ, ಈಗ ಅವರು ಹೇಳುವವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಹೇಳ್ತಾ ಇದ್ದಾರೆ, ಅವ್ರು ಹೇಳುವಂಥ ಸಾಕ್ಷಿಗೆ ಪೂರಕವಾದ ಸಾಕ್ಷಿಗಳು ಏನಿದೆ. ಈಗ ಯಾರೋ ಬಂದು ಸ್ಟೋರಿನ ಒಂದು ರೆಡಿ ಮಾಡಿಬಿಟ್ಟು ಹೇಳಲಿಕ್ಕೂ ಆಗೋದಿಲ್ಲ. ಈಗಾಗಲೇ ಮೊದಲೇ ಸಾಕ್ಷಿಗಳನ್ನು ತೆಗೆದುಕೊಂಡಿದ್ದಾರೆ, ಅದ್ರ ಜೊತೆ ಇದು ಮ್ಯಾಚ್ ಆಗುತ್ತಾ, ಸತ್ಯಕ್ಕೆ ಹತ್ತಿರವಾಗಿದೆಯಾ, ಹಿಂದೆನೂ ಕೂಡ ಇವರು ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟನ್ನು ಮಾಡ್ಕೊಂಡಿದ್ದಂಥ ಸಂದರ್ಭದಲ್ಲೂ ಕೂಡ ಏನು ಸಾಕ್ಷಿಗಳನ್ನು ಹೇಳಿದ್ದಾರೆ, ಅದಕ್ಕೂ ಕೂಡ ಮ್ಯಾಚ್ ಆದಮೇಲೆ ಮಾತ್ರ ಇವರು ಒಂದು ಸಾಕ್ಷಿಗೆ ಒಂದು ಮಹತ್ವ ಬರುತ್ತೆ. ಹಲವಾರು ಕೇಸ್ಗಳಲ್ಲಿ ಮಾಫಿ ಸಾಕ್ಷಿ ಆಧಾರದ ಮೇಲೆ ಕನ್ವಿಕ್ಷನ್ನು ಆಗಿದ್ದು ಕೂಡ ಉಂಟು. ಕೊರಾಬ್ರೇಷನ್ ನೋಡಬೇಕಾಗತ್ತೆ, ಯಾವ ಮಟ್ಟಕ್ಕೆ ಇದು ಸತ್ಯಾಂಶದಿಂದ ಕೂಡಿದೆ ಅಂತ ಹೇಳಿ ದೃಢೀಕರಣ ಆದ ಮೇಲೆ ಕನ್ವಿಕ್ಷನ್ ಆಗೋಕ್ಕೆ ಪೂರಕವಾಗಿ ಇದು ಸಹಾಯ ಮಾಡುತ್ತೆ ಬಿಟ್ರೆ, ಇಲ್ಲಾಂದ್ರೆ ಒಂದು ಹೇಳಿಕೆಯಾಗಿರುತ್ತೆ ಅಷ್ಟೇ. ಓಕೆ, ಮಾಫಿ ಸಾಕ್ಷಿ ಹೇಳಕ್ಕೆ ನಿನಗೆ ಅವಕಾಶ ಇದೆ ಅಂತ ಸದ್ಯ ಕೋರ್ಟ್ ಹೇಳಿದೆ, ಒಬ್ರಿಗೆ ಹೇಳಿದೆ. ಅವ್ರನ್ನ ನೋಡ್ಕೊಂಡು ಇನ್ನೊಂದಿಬ್ರು ನಾವು ಹೇಳ್ತೀವಿ ಅಂತ ಬಂದಾಗ ಯಾವ್ದಕ್ಕೆ ಹೆಚ್ಚಿನ ಮನ್ನಣೆ ಇರುತ್ತೆ? ಈಗ ಎಲ್ಲರನ್ನೂ ಅಪ್ರೂವರ್ ಮಾಡ್ಲಿಕ್ಕಾಗಲ್ಲ, ಎಲ್ಲರನ್ನೂ ಮಾಫಿ ಸಾಕ್ಷಿ ಮಾಡ್ಲಿಕ್ಕಾಗಲ್ಲ. ಹೇಳದ್ನಲ್ಲ ಅವ್ರ ಪಾತ್ರ ಎಷ್ಟಿದೆ, ಸ್ಕೇಲ್ ಏನು ಅಂತಂದ್ರೆ, ಈಗ ಒಂದು ಕೇಸಲ್ಲಿ 40 ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು ಮರ್ಡರ್ ಕೇಸಲ್ಲಿ 30 ಜನ 40 ಜನ ಮಾಡಿದಾಗ 40 ಜನನು ಚಾಕುಯಿಂದ ಚುಚ್ಚಿರ್ತಾರೆ, 40 ಜನನು ರಿವಾಲ್ವರ್ ಯೂಸ್ ಮಾಡಿ ಶೂಟ್ ಮಾಡಿರ್ತಾರೆ. ಪ್ರಮುಖ ಆರೋಪಿಗಳು ಬಂದ್ಬಿಟ್ಟು ಅಪ್ರೂವರ್ ಆಗಕ್ ಬರಲ್ಲ. ಈಗ ಇವ್ರು ಚುಚ್ಚಿರ್ತಾರೆ, ನಾನು ನಿಂತ್ಕೊಂಡು ನೋಡಿರ್ತೀನಿ, ಇವ್ರು ಬಂದ್ಬಿಟ್ಟು ಇವರು ಅಪ್ರೂವರ್ ಆಗಕ್ ಬರಲ್ಲ, ಹೇಳಕ್ಕಾಗಲ್ಲ, ಅದನ್ನ ಕನ್ಸಿಡರ್ ಕೂಡ ಮಾಡಲ್ಲ. ಸೊ ಅವ್ರ ಮೇಲಿರ್ತಕ್ಕಂಥ ಆರೋಪಗಳ ಪ್ರಾಮುಖ್ಯತೆಯನ್ನು ಕೂಡ ನೋಡ್ಬೇಕಾಗತ್ತೆ. ಅವ್ರ ಇನ್ವೆಸ್ಟಿಗೇಷನ್ ಆಫೀಸರ್ಗೆ ಅದು ಗೊತ್ತಿರುತ್ತೆ. ಅದನ್ನ ನೋಡಿ ಇವ್ರು ಅಪ್ರೂವರ್ ಆಗಕ್ಕೆ ಸೂಟಬಲ್ ಇದಾರಾ ಅಂತ ಹೇಳಿ ಡಿಸೈಡ್ ಮಾಡಿದ ನಂತರ ಅವ್ರನ್ನ ಅಪ್ರೂವರ್ ಆಗಿ ತೆಗೆದುಕೊಳ್ತಾರೆ. ಇನ್ ಕೇಸ್ ನಾವೀಗ ಜಸ್ಟ್ ಸಾಧ್ಯತೆಗಳ ಬಗ್ಗೆ ಮಾತ್ರ ಮಾತಾಡ್ಬೋದು ಈ ಹಂತದಲ್ಲಷ್ಟೇ. ಇನ್ ಕೇಸ್ ಮಾಫಿ ಸಾಕ್ಷಿ ಅಂತ ಬಂದಾಗ ಮನ ಪರಿವರ್ತನೆ ಆಯ್ತು ಅಂತನೋ, ನಮ್ಗೆ ಯಾಕೆ ಬೇಕು ಇದ್ರ ಸಹವಾಸ ಇನ್ ಮುಂದಕ್ಕೋ, ಸ್ವಲ್ಪ ಶಿಕ್ಷೆ ಪ್ರಮಾಣ ಕಡಿಮೆ ಆದ್ರೂ ಪರವಾಗಿಲ್ಲ ಅಂದ್ಕೊಂಡು ಹೊರಗೆ ಬರೋಣ ಅನ್ನೋ ಕಾರಣಕ್ಕೋ ಪ್ರಮುಖ ಆರೋಪಿಗಳ ವಿರುದ್ಧ ಅಲ್ಲಿ ಏನಿತ್ತು ಅದನ್ನ ಹೇಳಿದ್ರು, ಅದು ಅವ್ರ ಪಾಲಿಗೆ ಕಂಟಕ ಆಯ್ತು ಅಂತ ಅಂದ್ಕೊಳ್ಳೋಣ ನಾವು. ಸೊ ಅವಾಗ ಪ್ರಮುಖ ಆರೋಪಿಗಳ ಲೀಗಲ್ ಟೀಮ್ ಹೆಂಗ್ ಆಕ್ಟ್ ಮಾಡುತ್ತೆ ಇದರಲ್ಲಿ? ಇದನ್ನ ಒಪ್ಕೋಬೇಡಿ ಅನ್ನೋ ರೀತಿಯಲ್ಲಿ ಅವ್ರು ಹೆಂಗ್ ಕೌಂಟರ್ ಮಾಡ್ಬೋದು? ಒಪ್ಕೋಬೇಡಿ ಅಂದ್ರೆ ಯಾರು ಒಪ್ಕೋಬಾರ್ದು ಅಂತ, ಈಗ ಪ್ರಮುಖ ಆರೋಪಿಗಳ ಲೀಗಲ್ ಟೀಮ್ ಅಂತ ಏನು ವರ್ಕೌಟ್ ಮಾಡ್ತಾ ಇರ್ತಾರೆ, ಅವ್ರುಗಳು ಹೇಗ್ ನೋಡ್ತಾರೆ ಇದನ್ನ, ಅವ್ರು ಹೇಗ್ ಫೇಸ್ ಮಾಡ್ತಾರೆ ಇದಕ್ಕೆ? ಅವರು ಈಗ ಅಪ್ರೂವರ್ನ ಕ್ರಾಸ್ ಎಕ್ಸಾಮಿನ್ ಮಾಡೋದು ಡಿಫೆನ್ಸ್ ಲಾಯರ್ಗೆ ಅವಕಾಶ ಇದೆ. ಸೊ ಅವರು ಕ್ರಾಸ್ ಎಕ್ಸಾಮಿನಲ್ಲಿ ಅದನ್ನ ಒಂದು ಸತ್ಯಾಂಶನ ಕ್ರಾಸ್ ಎಕ್ಸಾಮಿನಲ್ಲಿ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳಿ
ಅವರು ಸತ್ಯ ಹೇಳ್ತಿದ್ದಾರಾ, ಸುಳ್ಳು ಹೇಳ್ತಿದ್ರೆ ಅದನ್ನು ಅವ್ರ ಮುಖಾಂತರನೇ ಬಾಯಿ ಬಿಡಿಸುವಂಥದ್ದು. ಈಗ ಯಾರೋ ಸ್ಟೋರಿ ಬಂದು ಯಾರೋ ಅಪ್ರೂವರ್ ಅಂದರೆ ಈಗ ಅವರೇ ಒಂದು ಕತೆ ಕಟ್ಟುನು ಹೇಳೋ ಸಾಧ್ಯತೆಗಳಿದೆ. ಅದನ್ನು ಅವರು ಓರಲ್ ಆಗಿ ಕಟ್ಕಟ್ಟೆಲ್ಲಿ ಬಂದು ಹೇಳಿದ ತಕ್ಷಣ ಅದನ್ನು ನಂಬಬೇಕು ಅನ್ನೋದು ನ್ಯಾಯಾಧೀಶರಿಗೂ ಇಲ್ಲ, ಅವ್ರು ನಂಬೋದು ಕೂಡ ಇಲ್ಲ. ಅವ್ರು ಹೇಳಿದ ಒಂದು ಹೇಳಿಕೆಯನ್ನು ತೆಗೆದುಕೊಂಡು ಅದನ್ನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಅವ್ರು ಹೇಳುವಂತಹ ಸಾಕ್ಷಿಗೆ ಸಾಂದರ್ಭಿಕ ಸಾಕ್ಷಿಗಳು, ಇತರ ಸಾಕ್ಷಿಗಳು, ಐ ವಿಟ್ನೆಸ್ಗಳು ಏನು ಹೇಳಿದ್ದಾರೆ ಅದಕ್ಕೆ ಎಲ್ಲ ಹತ್ತಿರವಾದಂಥ ಸಂದರ್ಭದಲ್ಲಿ ಕಂಟಕ ಆಗುತ್ತೆ. ಬಿಟ್ರೆ ಇಲ್ಲಾಂದರೆ ಅವ್ರು ಯಾರೋ ಅಪ್ರೂವರ್ ಬಂದು ಹೇಳಿದ ತಕ್ಷಣ ಆಧಾರದ ಮೇಲೆ ಕನ್ವಿಕ್ಷನ್ ಆಗಿಬಿಡುತ್ತೆ ಅನ್ನೋದು ಕೂಡ ಇಲ್ಲಿ ತಪ್ಪಾಗುತ್ತೆ. ಬಟ್ ಆಗಿದ್ದು ಉಂಟು. ಬಟ್ ಕುಲಂಕುಷವಾಗಿ ಸತ್ಯ ನುಡಿದಾಗ ಸತ್ಯಕ್ಕೆ ಹತ್ತಿರವಾದಂಥ ಸಾಕ್ಷಿಗಳನ್ನ ಅವರು ಪೂರಕವಾಗಿ ಏನು ಹೇಳ್ತಿದ್ದಾರೆ ಅದು ಮ್ಯಾಚ್ ಆದಾಗ ಖಂಡಿತವಾಗ್ಲೂ ಶಿಕ್ಷೆ ಆಗಿದೆ ಅಪ್ರೂವರ್ ಆಧಾರದ ಮೇಲೆ. ಹಿಂದೆ ಎಲ್ಲ ನಾವು ಕೇಳಿದ್ವಿ ಕೆಲವೊಂದು ಕೇಸ್ಗಳಲ್ಲಿ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಮುಂದೆ ಬಂದು ತನಿಖೆಯ ಹಾದಿಯನ್ನ ತಪ್ಪಿಸಿರೋದು ಕೂಡ ಹೌದು, ಖಂಡಿತ ಇದೆ. ಸೊ ಅದನ್ನ ಹೇಗೆ ಕಂಡುಹಿಡಿತಾರೆ? ಅದನ್ನೇ ಹೇಳ್ತಾ ಇದ್ದಾರೆ, ಕ್ರಾಸ್ ಎಕ್ಸಾಮಿನ್. ಮತ್ತೆ ಹೇಳಿದ ತಕ್ಷಣ ಅದನ್ನೇ ಅವ್ರು ಓರಲ್ ಎವಿಡೆನ್ಸ್ ಮೇಲೆ ಆಧಾರವಾಗಿ ಇಟ್ಕೊಂಡು ಕನ್ವಿಕ್ಷನ್ ಮಾಡೋದಿಲ್ಲ. ಇದನ್ನ ಒಂದು ಸಾಕ್ಷಿಯಾಗಿ ಪರಿಗಣಿಸ್ತಾರೆ ಅಷ್ಟೇ. ಈಗ ಹಿ ಈಸ್ ಒನ್ ಆಫ್ ದ ಅಕ್ಯೂಸ್ಡ್. ಆ ಕೇಸಲ್ಲಿ ಅವರು ಕೂಡ ಆರೋಪಿ ಅಂತಾನೆ ನೋಡುವಂಥದ್ದು. ಬಟ್ ಇಲ್ಲಿ ಅಪ್ರೂವರ್ ಆದಮೇಲೆ ಪ್ರಾಸಿಕ್ಯೂಷನ್ಗೆ ವಿಟ್ನೆಸ್ ಆಗಿ ಬದಲಾಗ್ತಾರೆ ಅಷ್ಟೇ. ಬಿಟ್ರೆ ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳನ್ನು ಮುಕ್ತ ಅದನ್ನು ಅವ್ರ ಮೇಲೆ ಇರ್ತಕ್ಕಂಥ ಆರೋಪಗಳು ಕೂಡ ಸುಳ್ಳು ಅಂತಲೂ ಅವ್ರು ಪ್ರೂವ್ ಮಾಡ್ಕೊಳ್ಬೇಕಾಗತ್ತಲ್ಲ ಅವ್ರು ಬಿಡುಗಡೆ ಆಗಬೇಕಂದ್ರೆ. ಅಥವಾ ಅವರು ಸತ್ಯವನ್ನು ನೋಡೋದು ಅವ್ರ ಮೇಲೆ ಏನು ಶಿಕ್ಷೆ ಆಗುತ್ತೆ ನಾಳೆ ಇದು ಮರ್ಡರ್ ಕೇಸಲ್ಲಿ ಅಕಸ್ಮಾತ್ ಶಿಕ್ಷೆ ಈತನ ಮೇಲೂ ಆಗುವಂಥ ಸಂದರ್ಭಗಳಿದ್ದಾಗ ಕಡಿಮೆ ಆಗ್ಬೋದು. ನನ್ನ ಪಾತ್ರ ಇಷ್ಟೇ, ನಾನು ಇದನ್ನು ನೋಡಿದ್ದೆ, ಇವ್ರು ಏನು ಹೇಳ್ತಾರೆ ಏನು ನೋಡಿದ್ದೀನಿ ಅಂತ ಹೇಳ್ತಾರೆ ಅದು ಬೇರೆ ವಿಟ್ನೆಸ್ಗಳ ಮುಖಾಂತರ ಪ್ರೂವ್ ಆದಾಗ ಈತನ ಮೇಲೆ ಇರ್ತಕ್ಕಂಥ ಆರೋಪ ನಾನು ಇಷ್ಟೇ ಮಾಡಿರೋದು, ಈಗ ಸಾಕ್ಷ್ಯನಾಶಕ್ಕೆ ಏನು ಪನಿಷ್ಮೆಂಟ್ ಇದೆ ಅಷ್ಟಕ್ಕೆ ಮಾತ್ರ ನನ್ನನ್ನು ಸೀಮಿತಗೊಳಿಸಿ ನನ್ನ ಮೇಲೆ ಶಿಕ್ಷೆ ಪ್ರಮಾಣವನ್ನು ಪ್ರಕಟ ಮಾಡಿ ಮೇನ್ ಅಕ್ಯೂಸ್ಡ್ಗಳು ಮರ್ಡರನ್ನು ಮಾಡಿರ್ತಕ್ಕಂಥವ್ರು ಅವ್ರ ಮೇಲೆ ಕೊಲೆ ಆರೋಪ ಸಾಬೀತಾಗಿ ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಷನ್ ಅವರಿಗಾಗಲಿ ನನ್ನ ಮೇಲೆ ಇರ್ತಕ್ಕಂಥದ್ದು ಬರೀ ಈ ಆರೋಪ ಅಷ್ಟೇ, ಇದಕ್ಕೆ ತಕ್ಕಂತೆ ಮಾತ್ರ ನನ್ನ ಮೇಲೆ ಆಗೋ ಒಂದು ಅವಕಾಶವನ್ನು ಅವರು ಉಪಯೋಗಿಸ್ಕೊಳ್ಳುವಂಥದ್ದು. ಓಕೆ, ಉತ್ಪಲ್ ಅವರೇ, ಅಭಿಮಾನಿಗಳು ಒಂದ್ ರೀತಿ ಈ ಗಾಯದ ಮೇಲೆ ಉಪ್ಪು ಹಾಕೋದು ಅಥವಾ ಬರೆ ಎಳೆಯೋದು ಅಂತಾರಲ್ಲ, ಆ ರೀತಿ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಲೇ ಇದ್ದಾರೆ. ಅವ್ರು ಒಳಗಿರ್ಬೋದು, ಅಭಿಮಾನಿಗಳು ಹೊರಗಡೆ ಫೇಸ್ ಮಾಡ್ತಾ ಇದ್ದಾರೆ. ಇವತ್ತಿಗೂ ನಾನು ಎಷ್ಟೋ ಕಡೆ ಆಷಾಢ ಟೈಮ್ನಲ್ಲೆಲ್ಲ ನ್ಯೂಸ್ ಕವರ್ ಮಾಡೋಕ್ಕೆ ನಮ್ಮ ರಿಪೋರ್ಟರ್ ಹೋದಾಗ ಗಂಡ ಹೆಂಡತಿ ಮಕ್ಕಳು ಅಂದರೆ ಕುಟುಂಬ ಸಮೇತ ಚಾಮುಂಡಿ ತಾಯಿಗೆ ಹೋಗೋರು ಒಂದು ಕಡೆ ಆದರೆ ಮತ್ತೊಂದಷ್ಟು ಜನ ದರ್ಶನ್ ಅವರ ಫೋಟೋ ಇಟ್ಕೊಂಡು ಇವತ್ತಿಗೂ ಹೋಗ್ತಾ ಇದ್ರು. ಅದನ್ನು ಅಬ್ಸರ್ವ್ ಮಾಡಬೇಕಾದ್ರೆ ಇದು ಯಾವ ರೀತಿ ಅಭಿಮಾನ ಇರ್ಬೋದು ಅಂತಲೂ ಪ್ರಶ್ನೆ ಬರುತ್ತೆ. ಸೊ ಬೇಸಿಕ್ ಪ್ರಶ್ನೆ ಕೇಳ್ತೀನಿ, ದರ್ಶನ್ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಗೆ? ಅದು ಗಾಡ್ ಗಿಫ್ಟ್ ಅಂತ ಹೇಳ್ತೀವಿ, ಎಲ್ಲರಿಗೂ ಅದು ಸಿಗಲ್ಲ. ತುಂಬಾ ಜನ ನಟರು ನಿಮಗೆ ಅವ್ರು ಸೆಲೆಬ್ರಿಟಿನಾ ಅಥವಾ ಅವ್ರಿಗೆ ನೀವೆಲ್ಲರೂ ಸೆಲೆಬ್ರಿಟೀಸಾ? ನಮ್ಗೆ ಅವರು ಸೆಲೆಬ್ರಿಟಿನೇ, ಅವರಿಗೂ ನಾವು ಸೆಲೆಬ್ರಿಟಿನೇ. ಇನ್ನೊಂದೇನು ಅಂದ್ರೆ ವಿಷಯ, ನೀವು ಅದೇ ಮೊನ್ನೆ DK ಶಿವಕುಮಾರ್ ಸರ್ ಇದ್ದಾಗ ಆ ಥರ ಕೂಗಾಡ್ತಿದ್ರು ಅಂತ ಹೇಳಿದೆ. ನಾನು 2015 ನೋಡಿದ್ದೀನಿ, ಅದು 2016 ನೋಡಿದ್ದೀನಿ. ಪ್ರಮೋಷನಿಗೆ ಹೋದಾಗ ಫಸ್ಟ್ ಅವ್ರ ಹೆಸರೇ ಬರ್ತಿದ್ದು, ಬೇರೆ ಯಾರ ಹೆಸರು ಬರ್ತಿರ್ಲಿಲ್ಲ. ಸೊ ಅವ್ರ ಹೆಸರು ಬಂದಾಗ ಕೂಗಿದಾಗ ನಾವು ಕಂಟ್ರೋಲ್ ಮಾಡ್ತಾ ಇದ್ವಿ, ನಾನು ಅವ್ರ ಅಭಿಮಾನಿನೇ ಅಂತ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸೊ ಅದು ಕೇಳಿದಾಗ ನಮಗೂ ಖುಷಿ ಆಗುತ್ತೆ. ಬಟ್ ಈ ವಿಚಾರಕ್ಕೆ ಇಲ್ಲಿ ಬಂದಿರೋದು ನನಗೂ ಬೇಸರ ಇದೆ. ಓಕೆ ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲಗತ್ತಿ ಸರ್ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋಗೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಈಗ ಒಂದು ರೀತಿ ತೂಕ ಬಂತು ಅಂತ ಕನ್ಸಿಡರ್ ಮಾಡ್ತೀನಿ ನಾನು, ಬಿಕಾಸ್ ನಾವು ಹಲವಾರು ವೇದಿಕೆಗಳಲ್ಲಿ ಅಂದರೆ ಚರ್ಚೆ ಮಾಡಬೇಕಾದ್ರೆ ದರ್ಶನ್ ಅವ್ರ ವಿಚಾರವನ್ನು ಚರ್ಚೆ ಮಾಡಿದ್ದೀವಿ. ಸಂಬಂಧ ಪಡೆದಲ್ಲೇ ಇದ್ದಾಗಲೂ ಇವ್ರ ವಿಷಯವನ್ನು ಒಂದೊಂದ್ಸಲ ಪ್ರಸ್ತಾಪ ಮಾಡಬೇಕಾಗಿರೋ ಅನಿವಾರ್ಯತೆ ನಮಗೆ ಬಂದಿತ್ತು. ನೋಡಿ ಸರ್, ನೆನ್ನೆಯಿಂದ ಮಾಫಿ ಸಾಕ್ಷಿ ಅಂತೆ ಇದು ದರ್ಶನ್ ಅವರಿಗೆ ತುಂಬ ಸಂಕಷ್ಟ ತರುತ್ತಂತೆ ಅಂತ ಕೇಳ್ತಾ ಇದ್ದೀವಿ. ನೆನ್ನೆಯಿಂದ ಆ ಅಪ್ಡೇಟನ್ನು ಗಮನಿಸಿದಾಗ ನಿಮ್ಗೆ ಏನು ಅನ್ನಿಸ್ತಾ ಇದೆ? ಇದರಲ್ಲಿ ಒಬ್ಬನು ಈಗಾಗಲೇ ಅಪ್ಲಿಕೇಶನ್ ಕೊಟ್ಟಿದ್ದಾನೆ, ಇನ್ನಿಬ್ಬರೇನೋ ರೆಡಿ ಆಗಿದ್ದಾರೆ, ನಾವು ರೆಡಿ ಇದ್ದೀವಿ ಅಂತ. ಒಬ್ಬನ ಅಪ್ಲಿಕೇಶನ್ ಕೊಟ್ಟವನು ಏನೋ ಪ್ರದೋಷ ಏನೋ ಇದೆ, ಪ್ರದೋಷ್ 14ನೇ ಆರೋಪಿ. ಅವನು 30 ಲಕ್ಷ ತಗೊಂಡು ಈ 4 ಜನರಿಗೆ ಹಾಜರು ಮಾಡಲಿಕ್ಕೆ ಅವನು ಒಂದು ಸಂಚು ರೂಪಿಸಿದವನ ವ್ಯಕ್ತಿ. ಅವ್ನಿಗೆ ಹೆಂಗೆ ನಂಬ್ತೀರಿ ನೀವು? ಒಂದನೇದ್ದು. ಎರಡನೇದ್ದು ಐ ವಿಟ್ನೆಸ್, ಅವನು ನೋಡಿದವನಿದ್ದಾನೆ. ಮೂರನೇದ್ದು ಆ ಪವಿತ್ರನ ಕರ್ಕೊಂಡ್ಬಂದು ಅಲ್ಲಿ ತೋರಿಸಿದ್ದಾನೆ. ನಾಲ್ಕನೇದ್ದು ಇವ ಸತ್ತ ಮೇಲೆ ಇವ ಸತ್ತಿದ್ದಾನೆ ಅಂತ ಅವ್ನಿಗೆ ಫೋನ್ ಮಾಡಿ ಹೇಳಿದ್ದಾನೆ. ಇಷ್ಟೆಲ್ಲ ಕನೆಕ್ಷನ್ ಇರುವಾಗ ಇವನು ಅಪ್ರೂವರ ಅಂತ ಹೇಗೆ ನಂಬೋದು? ಅಫ್ಕೋರ್ಸ್ ಐ ವಿಟ್ನೆಸ್ ಇದ್ದಾನೆ, ಇಟ್ ಈಸ್ ಮೇಜರ್. ಅಪ್ರೂವರ್ ಆಗಲಿಕ್ಕೆ
ಇವನೇನು ಹೊಡೆದಿಲ್ಲ ಇದಿಲ್ಲ ಮತ್ತು ಬೇರೆ. ಬಟ್ ಐ ವಿಟ್ನೆಸ್ ಇದಾನಲ್ಲ, ಅದನ್ನ ಕರ್ಕೊಂಡ್ಬಂದವನಿದ್ದಾನೆ, ದುಡ್ಡು ಕೊಟ್ಟವನಿದ್ದಾನೆ, ಸಂಚು ರೂಪಿಸಿದವನಿದ್ದಾನೆ. ಇದು ಒಂದು ರೀತಿಯಿಂದ ನೋಡಿದ್ರೆ ಒಮ್ಮೆ ಶಿಕ್ಷೆ ಆಗಲಿಕ್ಕೆ ಇವೆಲ್ಲ ಮಾಡ್ತಾ ಇದಾರೆ ಅಂತ ಒಮ್ಮೆ ಅನಿಸಿದ್ರು ಸಹ ಸ್ಟ್ರಾಟಜಿ ಇರ್ಬೋದು. ಇದು ಪುಲಾನ್ ಮಾಡಲಿಕ್ಕೆ ಈಗ 1 ವರ್ಷ ಏನು ಪೀರಿಯಡ್ ಕೊಟ್ಟಿದ್ದಾರೆ, ಆ 1 ವರ್ಷ ಪೀರಿಯಡನ್ನು ಪುಲಾನ್ ಮಾಡಲಿಕ್ಕೆ ಅಷ್ಟರಲ್ಲೇ ಇದು 2-3 ತಿಂಗಳು ಹಿಡಿತದೆ ಇವೆಲ್ಲ ಮಾಡುವ ಪ್ರೊಸೀಜರ್ ಮುಗಿಸ್ಬೇಕಾದ್ರೆ. ಹೌದಾ ಸರ್, ಒಂದು ಮಾಫಿ ಸಾಕ್ಷಿ ಅಂತ ಅದು ಮುಗಿಬೇಕಂದ್ರೆ ಒಂದು 3-4 ತಿಂಗಳ ಇಲ್ಲ, 1-2 ತಿಂಗಳಂತೂ ಗ್ಯಾರಂಟಿ ಬೇಕು. ಯಾಕಂದರೆ ಅವನಿಗೆ ಇದು ಅವಕಾಶ ಕೊಡ್ತಾರೆ. ನೀನು ಹಿಂಗೆ ಅಪ್ರೂವರ್ ಆದರೆ ಅವ್ನಿಗೆ ಶಿಕ್ಷೆ ಆಗ್ತದೆ, ಜೀವಾದು ಶಿಕ್ಷೆ ಆಗ್ತದೆ, ನೀನು ನಿಜ ಹೇಳ್ಬೇಕು, ನಿನ್ನ ಮೇಲೆ ಯಾರು ಪ್ರೆಷರ್ ಹಾಕಿದ್ದಾರೆ ಹಾಗೂ ನೀನು ಸ್ವ ಇಚ್ಛೆಯಿಂದ ಹೇಳ್ತೀವಿ ಹಾಗೂ ಎಲ್ಲ ಕೇಳಿ ಅವ್ನಿಗೆ ನಿನಗೆ 2 ದಿವಸ ಟೈಮ್ ಕೊಡ್ತೀನಿ ಆಮೇಲೆ ಬಂದು ಹೇಳು ಅಂತ ಹೇಳ್ತಾರೆ. ನಂತರ ಇವನು ಹೋಗಿ ಅವನು 164 ಮಾಡ್ಕೋತಾರೆ ಒಂದು ಮ್ಯಾಜಿಸ್ಟ್ರೇಟು. ಮಾಡ್ಕೊಂಡ ನಂತರ ಅವರು ಕ್ರಮ ತಗೋತಾರೆ. ಅದು ಅಪ್ರೂವರ್ ಆದರೂ ಸಹ ಅಲ್ಲಿ ನಾಳೆ ಎವಿಡೆನ್ಸ್ ಇದ್ದಾಗ ಹೇಳ್ತಾನೆ ಅನ್ನೋದು ಏನು ಗ್ಯಾರಂಟಿ? ಕರೆಕ್ಟ್. ಉಲ್ಟಾ ಹೊಡೆದ್ರೆ ಹೊಡಿಬಹುದು. ಈಗ ಅದು ಸಾಧ್ಯತೆ ಇರ್ತದೆ. ಅದು ಏನು ಒಳಗಿಂದು ಏನು ಗೊತ್ತಾಗೋದಿಲ್ಲ, ಬೇಗ ಗೊತ್ತಾಗೋದಿಲ್ಲ. ಕೆಲವೊಂದು ದಿವಸಗಳು ಹೋದ್ಮೇಲೆ ಅದು ಗೊತ್ತಾಗ್ತದೆ ಯಾಕೆ ಈ ಥರ ಮಾಡಿದ್ದಾರೆ ಅಂತ. ಈಗ ಇನ್ನಿಬ್ರು ಏನೋ ಬಂದಿದ್ದಾರೆ. ಇದು ಈಗ ಅಪ್ರೂವರ್ ಆಗಬೇಕಾದ್ರೆ ಮೊದಲೇ ಮಾಡಬೇಕಾಗಿತ್ತಲ್ಲ, ಎಷ್ಟು ದಿವಸ ಯಾಕೆ ಟೈಮ್ ತಗೊಂಡ್ರು? ಎಕ್ಸಾಕ್ಟ್ಲಿ ಇನ್ವೆಸ್ಟಿಗೇಷನ್ ಟೈಮ್ನಲ್ಲೇ ಮಾಡಬಹುದಾಗಿತ್ತು. ಸರ್ ನಮ್ಮ ಮಾಫಿ ಮಾಡಿಸಿ ನಾವು ಹೇಳ್ತೇವೆ, ಸಾಕ್ಷಿ ಹೇಳ್ತೇವೆ. ನಮ್ಮ ಪೊಲೀಸರೆಲ್ಲ ತನಿಖೆ ಮಾಡುವಾಗ ನಾವೆಲ್ಲ ಹೇಳ್ತೀವಿ ಅವರಿಗೆ, ನೋಡಪ್ಪ ನಿಂದು ಕಡಿಮೆ ಪಾತ್ರ ಇದೆ ಇದರಲ್ಲಿ, ನೀನೇನಾದರೂ ನಿಜ ಸಂಗತಿಯನ್ನು ಅವ್ರ ಮುಂದೆ ಹೇಳಿದ್ರೆ ನಿನಗೆ ಮಾಫಿ ಸಾಕ್ಷಿ ಮಾಡ್ತೇವೆ, ನಿನಗೇನು ಶಿಕ್ಷೆ ಆಗೋದಿಲ್ಲ, ನೀನು ವಿಟ್ನೆಸ್ ಆಗ್ತೀಯಾ, ಅವಂಗೆಲ್ಲ ಕನ್ವಿನ್ಸ್ ಮಾಡಿರ್ತೇವೆ. ಯಾರು ಕಡಿಮೆ ಇದು ಇರ್ತದೆ, 17 ಮಂದಿ ಆರೋಪಿಗಳಿದ್ರದಲ್ಲಿ, 19 ಕಾಣ್ತದೆ, 17 ಜನ. ಇದರಲ್ಲಿ 14ನೇವ ಈ ಪ್ರದೋಷ್, 10ನೇವ ವಿನಯ್, ಅದೇ ಇನ್ನೊಬ್ಬ 6 ಅಥವಾ 7 ಅದರಲ್ಲಿ ಒಂದಿಬ್ರು ಮಾಡ್ಕೊಂಡಿದ್ದಾರೆ. ಅಪ್ರೂವರ್ ಮೊದಲು ಅವಾಗೆ ಮಾಡ್ಕೊಂಡಿದ್ದಾರೆ. ಬಟ್ ಈಗ ಜೈಲಿಗೆ ಹೋದವರು ಇವರು ಈಗ ಒಬ್ಬನು ಮತ್ತು ಇನ್ನಿಬ್ರು ರೆಡಿ ಆಗಿದ್ದಾರೆ. ಇದೆಲ್ಲ ನೋಡಿದ್ರೆ ಏನೋ ಒಂದು ನಡೆದಿದೆ ಒಳಗಡೆ ಅಂತ ಅನಿಸ್ತದೆ. ಅಥವಾ ಕನೆಕ್ಷನ್ ಆಗಲಿ, ಅವನು ಜೈಲಿಗೆ ಹೋಗ್ಲಿ ಅನ್ನೋ ಉದ್ದೇಶದಿಂದನೂ ಇದ್ರೂ ಇರ್ಬೋದು, ಹಾಗೂ ಇರ್ಬೋದು. ಅಥವಾ ಇವನು ಪುಲಾನ್ ಮಾಡಿ ಇವನು ಹೊರಗೆ ಬರಲಿ, 1 ವರ್ಷದಲ್ಲಿ ಇದು ಮುಗಿಯೋದಿಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ 1 ವರ್ಷ ಟಾರ್ಗೆಟ್ ಕೊಟ್ಟಿದೆ ಅವರಿಗೆ. ಬೇಗ 1 ವರ್ಷದಲ್ಲಿ ಕೇಸನ್ನು ಇತ್ಯರ್ಥಪಡಿಸಬೇಕು, ಎಲ್ಲ ಸಾಕ್ಷಿಗಳನ್ನು ನೀವು ಎಕ್ಸಾಮ್ ಮಾಡಬೇಕು, ಬೇಗ ಮುಗಿಸಿ ಇದನ್ನ ತೀರ್ಮಾನವನ್ನು ಬೇಗ ಕೊಡಬೇಕು ಅಂತ ಅವರು ಕಂಡೀಷನ್ ಹಾಕಿದ್ದಾರೆ. ನನ್ನ ಲೆಕ್ಕದಲ್ಲಿ ನೋಡಿ 267 ಜನ ಸಾಕ್ಷಿದಾರ ಇದ್ದಾರೆ ಇದರಲ್ಲಿ. ಒಂದು 10 ಜನ ಸಾಕ್ಷಿಗಳನ್ನು ಮುಗಿಸಿದ್ದಾರೆ. 10 ಜನ ಮುಗಿಸ್ಬೇಕಾದ್ರೆ ಇವರು 7 ತಿಂಗಳ ಟೈಮ್ ತಗೊಂಡಿದ್ದಾರೆ. ಇನ್ನು ಉಳಿದವ್ರದ್ದು ಗತಿ ಏನು? ಉಳಿದವ್ರು ಹೋಲಿ 257 ಇದ್ರೂ ಸಹ ಅದರಲ್ಲಿ ಫಾಲ್ತುಗಳ ಸಾಕ್ಷಿ ಇರ್ತವೆ, ಯಾವ ಇಂಪಾರ್ಟೆಂಟ್ ಸಾಕ್ಷಿ ಇರೋದಿಲ್ಲ. ಯಾರು ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಒಂದು ಲಿಸ್ಟ್ ಮಾಡ್ತಾರೆ, 267 ಜನನೂ ತಗೊಳ್ಳೋದಿಲ್ಲ. ನಾವು ಪೊಲೀಸರೆಲ್ಲ ಬಿದ್ದಿದ್ದೆಲ್ಲ ಕೂಡಿ ಹಾಕಿರ್ತೀವಿ. ಬಟ್ ಅವರು ಅದರಲ್ಲಿ ಸ್ಕ್ರೂಟಿನಿ ಮಾಡ್ತಾರೆ, ಯಾವುದು ಇಂಪಾರ್ಟೆಂಟ್ ಇದೆ, ಯಾವುದು ಅನ್ವಾಂಟೆಡ್ ಇದೆ, ಅವನ್ನೆಲ್ಲ ಡ್ರಾಪ್ ಮಾಡಿಸ್ತಾರೆ. ಯಾಕಂದ್ರೆ ಟೈಮ್ ಇದು ಇರೋದಿಲ್ಲ ಅದರಲ್ಲಿ. ಇವರು ಸುಪ್ರೀಂ ಕೋರ್ಟ್ ಟೈಮ್ ಲಿಮಿಟ್ ಹಾಕಿದೆ. ಸೊ ಅನವಶ್ಯಕವಾಗಿ ಟೈಮ್ ಹಾಳಾತ ಅಂತ ತಿಳ್ಕೊಂಡು ಡ್ರಾಪ್ ಮಾಡಿ ಮಿನಿಮಮ್ ಅಂತೂ ಒಂದು 50 ಅಂತೂ ಮಾಡಬೇಕು ಇವರು. 257ದಲ್ಲಿ ಒಂದು 50 ಅಂತೂ ಮಾಡಲೇಬೇಕಾಗ್ತದೆ. ಸೊ 50 ಮಾಡಲಿಕ್ಕೆ ಆದರೆ ಟೈಮ್ ತಗೋತದೆ. ಅದಕ್ಕೆ ಟೈಮ್ 1 ವಾರ. ಅದು ನೋಡಿ, ವಕೀಲರ ರಜಾ ಹೋಗಿರ್ತಾನೆ, ಜಡ್ಜರ ರಜಾ ಹೋಗಿರ್ತಾನೆ, ಅಥವಾ ಯಾವನೋ VIP ಸಾಯ್ತಾನೆ, ಕೋರ್ಟ್ ಅಡ್ಜರ್ನ್ ಆಗ್ತದೆ, ಆರೋಪಿ ಬರೋದಲ್ಲ, ಅಥವಾ ಆರೋಪಿ ವಿಡಿಯೋ ಕಾನ್ಫರೆನ್ಸ್ ಏನೇನೋ ಒಟ್ಟು ಯಾವುದೊಂದು ನೆಪ ಹೇಳ್ಕೊಂಡಂಗೆ ಅಡ್ಜರ್ಮೆಂಟ್ ಆತಾನೇ ಇರ್ತದೆ. ಬಟ್ ಸ್ಪೆಷಲ್ ಕೋರ್ಟ್ ಆಗಿದ್ರೆ ಅದಕ್ಕೆ ಇದೇ ಒಂದು ಕೇಸ್ ಇರ್ತಿತ್ತು, ಅದನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಬಟ್ ಇದು ಜನರಲ್ ಆಗಿ ಎಲ್ಲ ಕೇಸ್ ಜೊತೆಗೆ ಇದು ಅದು ಅಂದರೆ ಹೆಂಗೆ ಉಳಿದವರು ಯಾಕೆ ಅವ್ರು ಯಾಕೆ ಕೇಳ್ತಾರೆ, ನಮ್ಮದು ತಗೊಳ್ರಿ, ನಮ್ಮದು ಮಾಡಿ ಅಂತ ಹೇಳೋದು. ಹೀಗಾಗಿ ಪ್ರೆಷರ್ ಆಗಿ ಮಾಡೋದ್ರಿಂದ ಇದು ನನಗೇನು ಡೌಟ್, ಇದು 1 ವರ್ಷದಲ್ಲಿ ಇದು ಕೇಸ್ ಮುಗಿಯೋದಿಲ್ಲ, ಅವ್ನಿಗೆ ಗ್ಯಾರಂಟಿ ಜಾಮೀನು ಸಿಗ್ತದೆ. ಬಟ್ ಈಗ 1 ವರ್ಷ ಸಿಗೋ ಹಾಗಿಲ್ಲ ಅಂತಿತ್ತಲ್ಲ ಸರ್ ದರ್ಶನ? ಅದೇ ಮುಗಿತದಲ್ಲ, ಆಲ್ರೆಡಿ ಈಗ 3 ತಿಂಗಳು ಆಯ್ತು. ಈಗ ಇನ್ನೊಂದು 9 ತಿಂಗಳ ಎಷ್ಟು ಟೈಮ್ ಹೋಗುತ್ತೆ? 9 ತಿಂಗಳಲ್ಲಿ ಎಷ್ಟು ಸಾಕ್ಷಿ ಮಾಡ್ತಾರೆ ಇವರು? ಎಷ್ಟು ಸಾಕ್ಷಿ ಮಾಡ್ತಾರೆ? 3 ಜನನು ನಾನು ಅನ್ಕೊಂಡು ಬರ್ತಾ ಇದ್ದಾರೆ. ಇವರು ನಾನು ಅಂತ ಇವರು ಒಂದು ಡೈವರ್ಟ್ ಮಾಡ್ತಾ ಇದ್ದಾರೆ. ಸೊ ಇವ್ರು ಮೊದಲು ಇಂಪಾರ್ಟೆನ್ಸ್ ಇವ್ರು ತಗೋಬೇಕಾಗ್ತದೆ, ಅಪ್ರೂವರ್ಸ್ದು ಇವರು ಸ್ಟೇಟ್ಮೆಂಟ್ ತಗೋಬೇಕಾಗ್ತದೆ. ಅದಕ್ಕೆ ಒಂದು 10 ದಿವಸ ಅಲ್ಲಿ ಟೈಮ್ ಹೋಗ್ತದೆ. ಹೀಗಾಗಿ ಡಿಲೇ ಮಾಡುವಂತ ಉದ್ದೇಶನೂ ಇರ್ಬೋದು, ಅಥವಾ ಕನ್ವಿಕ್ಷನ್ ಮಾಡಿಸುವಂತ ಉದ್ದೇಶನೂ ಇರ್ಬೋದು. ಎಸ್, ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ನಿವೃತ್ತ ACP ಆಫೀಸರ್ ಚಲಪತಿ ಅವರು ಕೂಡ ನಮ್ಮ ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ತಗೋಬಿಡ್ತೀನಿ ಸರ್. ನನ್ನೆಯಿಂದ ಆಗ್ತಾ ಇರೋ ಅಪ್ಡೇಟ್ ಆ್ಯಂಡ್ ಅಭಿಮಾನಿಗಳು ಚರ್ಚೆ ಮಾಡ್ತಾ ಇರೋದು ಇವನ್ನೆಲ್ಲ ನೋಡಿದಾಗ ಏನು ಅನ್ಸುತ್ತೆ? ಓವರಾಲ್ ನಾನು ಹೇಳೋದಾದರೆ
ನಾವು ಕಲ್ಪನೆ ಮಾಡಿ ಮಾತಾಡಿದ್ರೆ ತಪ್ಪಾಗ್ತದೆ. ಊಹಾಪೋಹದಲ್ಲಿ ಅಥವಾ ಕಲ್ಪನೆಯಲ್ಲಿ ನಾವು ಯಾವುದೇ ನಿರ್ಧಾರ ಅಥವಾ ಡಿಸಿಷನ್ ತಗೋಬಾರ್ದು. ಸೊ ಈಗೇನು ನಾವು ಈ ಸ್ವಇಚ್ಛಾ ಹೇಳಿಕೆ ನಾನು ನ್ಯಾಯಾಧೀಶ ಮುಂದೆ ಕೊಡ್ತೀನಿ ಅಂತ ಬಂದಿದ್ದಾರಲ್ಲ, ಇವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ನನ್ನ ಅನಿಸಿಕೆ, ದಿಸ್ ಕೇಸ್ ವಿಲ್ ಎಂಡ್ ಇನ್ ಕನ್ವಿಕ್ಷನ್. ಇವರು ಇದನ್ನು ಏನು ಸ್ವಇಚ್ಛಾ ಹೇಳಿಕೆ ಮೇಲೆ ಇದನ್ನು ಮಾಡೋದ್ರಿಂದ, ಯಾಕೆಂದರೆ ಒಂದು ಸಾರ್ತಿ ಹೋಗಿ ಅವನು ಜಡ್ಜ್ ಮುಂದೆ ಮ್ಯಾಜಿಸ್ಟ್ರೇಟ್ರ್ ಮುಂದೆ ಹೇಳಿದ್ಮೇಲೆ ಅವನು ರಿವರ್ಸ್ ಆದ್ರೂ ಈ ವಿಲ್ ಬಿ ಕನ್ವಿಕ್ಟೆಡ್. ಬೇರೆಯವ್ರಿಗೆಲ್ಲ ಅಕ್ವಿಟ್ ಆದ್ರೂ ಹಿ ವಿಲ್ ಬಿ ಕನ್ವಿಕ್ಟೆಡ್. ಹೌದು. ಇದು ಒಂಥರ ಡಬಲ್ ಎಡ್ಜೆಡ್ ಸ್ವರ್ಡ್ ಇದ್ದಂಗೆ. ಅದು ಬೇರೆಯವ್ರಿಗೆ ಕುಯ್ಯುತ್ತೆ ಅಂತ ತಿಳ್ಕೊಬೇಡಿ. ಈಗ ಇವನು ಏನು ಸ್ವಇಚ್ಛಾ ಹೇಳಿಕೆ ಹೇಳ್ತಾನೆ, ಇವನಿಗೂ ಅದು ಕುಯ್ಯುತ್ತೆ ಆ ಕತ್ತಿ. ಅದು ಏನಾದರೂ ರಿವರ್ಸ್ ಆದರೆ ಆತ ರಿವರ್ಸ್ ಆಗಿ ಕೋರ್ಟ್ನಲ್ಲಿ ಟ್ರಯಲ್ ಬಂದಾಗ, ಸೊ ಹಾಗಾಗಿ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ನಾವು ಊಹಾಪೋಹದ ಮೇಲೆ ಅಥವಾ ಏನಾದಮೇಲೆ, ಬಟ್ ಅವರು ಕೋರ್ಟ್ನಲ್ಲಿ ಹೇಳಿದ್ಮೇಲೆ ನಾವು ಒಂದು ಸ್ಥಿತಿಗೆ ಒಂದು ತೀರ್ಮಾನ ತಗೋಬೋದು, ಇದು ಹಿಂಗಾಗ್ಬೋದು ಅಂತ. ಬಟ್ ಏನು ಅವ್ರು ಹೇಳ್ದಿರ ಮಾಡ್ದಿರ. ಆಮೇಲೆ ಈಗ ಸೆಷನ್ಸ್ ಕೋರ್ಟಲ್ಲಿ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಸೆಷನ್ಸ್ ಕೋರ್ಟ್ ಜಡ್ಜು ಇವ್ರು ಸಾಮಾನ್ಯ ಇದನ್ನು ಮಾಡೋದಿಲ್ಲ. ಯಾಕೆಂದರೆ ಯಾರು ಟ್ರಯಲ್ ಮಾಡ್ತಾರೋ ಅವ್ರು ಏನಾದರೂ ಅವ್ರ ಮುಂದೆ ಸಾಕ್ಷಿ ಆದರೆ ಅವ್ರಿಗೆ ಮತ್ತೆ ಟ್ರಯಲ್ ಮಾಡೋದಕ್ಕೆ ಅಧಿಕಾರ ಇರೋದಿಲ್ಲ. ಸೊ ಇದನ್ನು ಇಂಡಿಪೆಂಡೆಂಟಾಗೇ ಮಾಡಬೇಕು. ಸಾಮಾನ್ಯವಾಗಿ ಇದನ್ನು CMM ಕಳಿಸ್ಕೊಡ್ತಾರೆ ಫೈಲ್ನ ಅಲ್ಲಿ ಹೋಗಿದ ತಕ್ಷಣ ಅದಕ್ಕೊಂದು ಕ್ರಿಮಿನಲ್ ಮಿಸ್ಲೇನಿಯಸ್ ಕೇಸ್ ನಂಬರ್ ಅಂತ ಕೊಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ನಂಬರು. ಅದ್ರ ಮೇಲೆ ಅವರೂ ಮಾಡೋದಿಲ್ಲ, ಅವರು ಸಬಾರ್ಡಿನೇಟ್ ಕೋರ್ಟ್ ಕಳಿಸ್ತಾರೆ. ಸೊ ಈ ಪ್ರೋಸೆಸ್ಸಲ್ಲಿ ಆಗಿ ಅವರು ಹೋದ್ಮೇಲೆ ಅವ್ರನ್ನ ಖುದ್ದಾಗಿ ಕರೆಸ್ಕೊಳ್ತಾರೆ ಕೋರ್ಟ್ಗೆ. ಇದು ನಿಮ್ಮ ವಿಡಿಯೋ ಕಾನ್ಫರೆನ್ಸು ಹಿಂಗೆಲ್ಲ ಮಾಡೋದಿಲ್ಲ. ಖುದ್ದಾಗಿ ಕರೆಸ್ಕೊಂಡು, ನೋಡಪ್ಪ ನೀನು ಹಿಂಗೆ ಹೇಳ್ತೀನಿ ಅಂತ ಹೇಳಿದ್ಯಾ, ಇದು ನಾಳೆ ನಿನಗೆ ನೋವು ಕೊಡ್ಬೋದು, ತೊಂದರೆ ಕೊಡ್ಬೋದು, ಸೊ ಹಿಂಗೆ ಆಗಲಿಕ್ಕೆ ಆಗೋದಿಲ್ಲ, ನೀನು ಯೋಚನೆ ಮಾಡಿ ನಿನ್ನ ಸಾಕ್ಷಿ ಹೇಳೋದಕ್ಕೆ ಮುಂದೆ ಬಾ ಅಂತ ಹೇಳಿ ಆತನಿಗೆ ಮನವರಿಕೆ ಮಾಡಿ ಇದರ ಮಹತ್ವ ಏನು, ಈ ಸೆಕ್ಷನ್ದು ಇದು ಈ ಹೇಳಿಕೆ ಪಡೋದ್ರಿಂದ ಒಳ್ಳೆಯದೇನಾಗುತ್ತೆ ಕೆಟ್ಟದಾಗುತ್ತೆ ಮ್ಯಾಜಿಸ್ಟ್ರೇಟ್ರು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ. ಸೊ ಹೇಳ್ಬಿಟ್ಟು ಆತನಿಗೆ ಒಂದು ದಿವಸ 2 ದಿವಸ 3 ದಿವಸ ಇವ್ರನ್ನ ಬೇರೆಯವ್ರ ಜೊತೆ ಸೇರ್ಸೋಕೋಬೇಡಿ, ಸಪ್ರೇಟಾಗಿ ಇಡಿ ಅಂತ ಡೈರೆಕ್ಷನ್ ಕೊಟ್ಟು ಜೈಲ್ ಅಥಾರಿಟೀಸಿಗೆ ಕೊಟ್ಟು ಕಳಿಸ್ತಾರೆ. ಸೊ ಅದಾದಮೇಲೆ ಮತ್ತೆ ವಾಪಸ್ ಬಂದು ಏನಪ್ಪ ನೀನು ಹೇಳೋಕ್ಕೆ ರೆಡಿ ಇದೆಯಾ ಅಂತ ಕೇಳಿ ಆಮೇಲೆ ಅವರು ಸ್ವಇಚ್ಛೆ ಹೇಳಿಕೆಯನ್ನು ರೆಕಾರ್ಡ್ ಮಾಡ್ತಾರೆ. ಅದಾದಮೇಲೆ ಇದು ಮತ್ತೆ CMM ಕೋರ್ಟಿಗೆ ಬರುತ್ತೆ. ಯಾಕೆಂದರೆ ಮನ್ನಾ ಮಾಡಬೇಕಾದ್ರೆ CM ಅವರು ಮತ್ತೆ ಹಿಯರ್ ಮಾಡಿ ಪಬ್ಲಿಕ್ ಪ್ರಾಸಿಕ್ಯೂಟ್ರನ್ನ ಕೇಳ್ತಾರೆ, ಏನಪ್ಪ ನಾವು ಇದನ್ನು ನಿಮಗೆ ಪೂರಕವಾಗಿ, ನಿಮಗೆ ಈ ಸಾಕ್ಷಿ ಹೇಳಿರೋದು ಪೂರಕವಾಗಿ ನಿಮಗೆ ಕನ್ವಿಕ್ಷನ್ ಮಾಡಲಿಕ್ಕೆ ಅಥವಾ ನಿಮಗೆ ಸಪೋರ್ಟ್ ಮಾಡಿದರೆ ಇವನಿಗೆ ಮನ್ನಾ ಮಾಡ್ಬೋದು ಅಂತ ಕೇಳ್ತಾರೆ. ಹೌದು ಮನ್ನಾ ಮಾಡ್ಬೋದು ಅಂತ ಅಂದಾಗ ಮಾತ್ರ ಹಿ ವಿಲ್ ಬಿ ಗಿವನ್ ದ ಸ್ಟೇಟಸ್ ಆಫ್ ವಿಟ್ನೆಸ್. ಯಾಕೆಂದರೆ ಯಾವುದೇ ಅಪರಾಧಿಗಳನ್ನ ಕೋರ್ಟ್ನಲ್ಲಿ ನಾವು ವಿಟ್ನೆಸ್ ಆಗಿ ಟ್ರೀಟ್ ಮಾಡೋದಿಲ್ಲ. ಬಟ್ ಇದೊಂದೇ ಒಂದು ಪೆಕ್ಯುಲರ್ ಸರ್ಕಮ್ಸ್ಟೆನ್ಸಸ್. ಸ್ವಇಚ್ಛಾ ಹೇಳಿಕೆಯನ್ನು ನ್ಯಾಯಾಧೀಶರ ಮುಂದೆ ಕೊಟ್ಟಾಗ ಅಂಡರ್ ಸೆಕ್ಷನ್ 162 CRPC ಪ್ರಕಾರ, ಅಂಡರ್ ಸೆಕ್ಷನ್ 306 CRPC ಪ್ರಕಾರ ಅವನಿಗೆ ಮನ್ನಾ ಮಾಡಿ, ಅದು ಅಧಿಕಾರ ಇರೋದು CMM ಮಾತ್ರ ಒಬ್ಬರಿಗೆ ಇರೋದು, ಬೇರೆ ಇನ್ಯಾವ ಹಿರಿಯ ಜುಡಿಷಿಯರಿಗೂ ಅಧಿಕಾರ ಇರೋದು. ಎಸ್ ಸರ್, ಬರ್ತೀನಿ ನಾನು. ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ, ಚರ್ಚೆ ಮುಂದುವರ್ಸೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್ ಬಸವರಾಜ್ ಸರ್. ತುಂಬಾ ಜನ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಈ ಮಾಫಿ ಸಾಕ್ಷಿ ದರ್ಶನ್ ಅವರಿಗೆ ಸಂಕಷ್ಟ ಅನ್ನೋ ಹೆಡ್ಲೈನ್ಸ್ ನೋಡಿ ಅವ್ರಿಗೆ ನಿಜವಾಗ್ಲೂ ರೋಸತ್ತೋಗ್ಬಿಟ್ಟಿದೆ. ಅವ್ರು ಹಿಂಗೂ ಕೇಳ್ತಾ ಇದ್ದಾರೆ, ಆಯ್ತು ಮಾಫಿ ಸಾಕ್ಷಿ ಏನ್ ಹೇಳ್ತಾರೋ ಗೊತ್ತಿಲ್ಲ, ಹೋದ್ರು ದರ್ಶನ್ದೇನು ಪಾತ್ರ ಇಲ್ಲ, ಅಥವಾ ನೀವು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿರೋಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಅಂತ ಹೇಳಿದ್ರು ಅಂದ್ರೆ ದರ್ಶನ್ ಅವರಿಗೆ ಹೇಗೆ ರಿಲೀಫ್ ಸಿಗ್ಬೋದು? ಅದು ಈ ಮಾಫಿ ಅನ್ನೋ ಸಾಕ್ಷಿ ಅನ್ನೋದೇ ದರ್ಶನ್ ಅವ್ರಿಗೆ ಹೇಗೆ ಹೊರ ಆಗ್ಬೋದು ಅಂತಾನು ಕೇಳ್ತಾರೆ. ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋದಾದ್ರೆ ಇದು ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಈಗ 17 ಜನ ಆರೋಪಿಗಳಿದ್ರು. ಹೌದು, 17 ಮಂದಿ ಯಾರು ಯಾವ ಪ್ರತಿಯೊಬ್ಬನಿಗೂ ಒಂದೊಂದು ಫಿಕ್ಸ್ ಮಾಡಿರ್ತಾರೆ. ಒಬ್ಬನು ಬಡಗಿಲಿ ಹೊಡೆದಿದ್ದು, ಒಬ್ಬನಿಗೆ ಇವನು ದರ್ಶನ್ ಬೂಟ್ಲಿಂದ ಆ ಒಂದು ಪ್ರೈವೇಟ್ ಬದನ್ನ ತಿಕ್ಕಿದ್ದು ಒದ್ದಿದ್ದು ಅಂತಿದೆ. ಬಟ್ ಇವನು ಒದ್ದಿದ್ರಿಂದ, ಇವನು ಬೂಟ್ಲಿಂದ ಅದು ಅಪಚಿ ಮಾಡೋದ್ರಿಂದ ಅವನು ಸತ್ತಿದ್ದಾನೆ ಅಂತೇನೋದು PM ರಿಪೋರ್ಟ್ನಲ್ಲಿ ಏನಿಲ್ಲ. ದರ್ಶನ ಕಾರಣದಿಂದನೇ ಅವ ಸತ್ತ ಅಂತೇನು ರಿಪೋರ್ಟ್ನಲ್ಲಿ ಇಲ್ಲ. PM ರಿಪೋರ್ಟ್ನಲ್ಲಿ ಪ್ರತಿಯೊಬ್ಬರದ್ದು ಒಂದೊಂದು ಪಾತ್ರ ಇದೆ. ಒಬ್ಬನು ಕರೆಂಟ್ ಕೊಟ್ಟಿದ್ದು, ಒದ್ದಿದ್ಯಾರು, ಹೊಡೆದಿದ್ಯಾರು, ಅವಳು ಪವಿತ್ರನು ಒಂದು ಕಪ್ಪಾಳಿಗೆ ಹೊಡೆದಿದ್ದಾಳೆ. ಈಗ ಕೆನ್ನೆಗೆ ಹೊಡೆದ್ರೆ ಅದೇನು ಸಾಯೋದಿಲ್ಲ, ಅದು ಆಮದ್ ಬೇರೆ. ಬಟ್ ಅದ್ರ ಪರ್ಟಿಕ್ಯುಲರ್ ಆಗಿ ಯಾರು ಹೊಡೆತದಿಂದ ಸತ್ಯದ ಅನ್ನೋದು PM ರಿಪೋರ್ಟ್ನಲ್ಲಿ ಇಲ್ಲ.
ಮತ್ತು ನಮ್ಮ ತನಿಖೆಯಲ್ಲಿ ಏನಿರ್ತದೆ, ಒಂದು 27 ಎವಿಡೆನ್ಸ್ ಆ್ಯಕ್ಟ್ ಪ್ರಕಾರ ಆರೋಪಿ ಹೇಳಿಕೆ ತಗೋತೇವೆ. ನಾನು ಇಂಥವ್ರೆಲ್ಲ ಸೇರ್ಕೊಂಡು ನಾವು ಇಂಥವನಿಗೆ ಹೊಡೆದು ಕೊಲೆ ಮಾಡಿದ್ದೇವೆ ಅಂತ. ಇದರಲ್ಲಿ ಆರೋಪಿ ಹೇಳಿಕೆಯಲ್ಲಿ ನಾವು ಕೊಲೆ ಮಾಡಿವಂಥ ಆರೋಪಿ ಹೇಳಿಕೆ ಕೊಟ್ಟಿಲ್ಲ. ದರ್ಶನ್ ಏನು ತನ್ನ ಹೇಳಿಕೆ ಕೊಟ್ಟಿದ್ದಾನೆ ಅದರಲ್ಲಿ ನಾನು ಇಂಥವನಿಗೆ ಕೊಲೆ ಮಾಡಿದ್ದೇನೆ, ಇವನು ಅಶ್ಲೀಲವಾದ ಫೋಟೋಗಳನ್ನು ಈ ಹುಡುಗಿ ಕಳಿಸಿದ್ದಾನೆ, ಅದಕ್ಕೆ ನಾನು ಸಿಟ್ಟಿಗೆದ್ದು ಅವನಿಗೆ ಹೊಡೆದು ಕೊಂದಿದ್ದೇನೆ ಅಂತ ಏನು ಹೇಳಿಕೆ ಏನಿಲ್ಲ ಅದರಲ್ಲಿ. ನಾವು ಯೂಶುವಲಿ FIR ಪೂರ್ವಕವಾಗಿ ಅವನು ಹೇಳಿಕೆಯನ್ನು ತಗೋತಿರ್ತೇವೆ. ಪೊಲೀಸರು ಅವನು ಹೇಳಿ ಬಿಡಲಿ, ಅದು ದಟ್ ಈಸ್ ನಾಟ್ ಕನ್ಸಿಡರಬಲ್ ಬಿಫೋರ್ ಮ್ಯಾಜಿಸ್ಟ್ರೇಟ್. ವಾಟ್ ಎವರ್ ರಿಕಾರ್ಡ್ 27 ಎವಿಡೆನ್ಸ್ ಪ್ರಕಾರ ನಾವೇ ರಿಕಾರ್ಡ್ ಮಾಡ್ಕೋತೀವಿ, ಅದಕ್ಕೆ ಸಿಗ್ನೇಚರ್ ತಗೋತೀವಿ, ಅವ್ನು ಸಹಿ ತಗೋತೀವಿ. ಓಕೆ, ತಗೊಂಡು ಅದನ್ನು ಕೋರ್ಟ್ ಮುಂದೆ ಹಾಜರು ಮಾಡ್ತೀವಿ. ನಾಳೆ ಆ ಕೋರ್ಟ್ನಲ್ಲಿ ಅವನು ಹೋಸ್ಟೆಲ್ ಆಗ್ಬೋದು. ಪೊಲೀಸರು ನನಗೆ ಒತ್ತಾಯ ಮಾಡಿ ಫೋರ್ಸ್ ಮಾಡಿ ನನಗೆ ಇದು ಸಹಿ ತಗೊಂಡು ಇದು ಹಿಂಗೆ ಹೇಳ ಅಂತ ಒತ್ತಾಯ ಮಾಡಿದ್ರು, ನಾನು ಹಂಗೆ ಹೇಳಿಲ್ಲ, ಅವರೇ ಬರ್ಕೊಂಡಿದ್ದಾರೆ ಅಂತ ಹೇಳ್ಬಿಡ್ತಾನೆ. ಸೊ ಎಲ್ಲಕ್ಕೂ ಒಂದೊಂದು ಲಿಮಿಟ್ ಇದೆ. ಇವೆಲ್ಲ ಕಾರಣಗಳಿಂದ ಮತ್ತು ಟೆಕ್ನಿಕಲ್ ಎವಿಡೆನ್ಸೂ ಅಷ್ಟೊಂದು ಇದು ಇಲ್ಲ. ಒಂದು ತೊಳೆದಿದ್ದು, ಬಟ್ಟೆ ತೊಳೆದಿದ್ದು, ಅದರಲ್ಲಿ ಬ್ಲಡ್ ಸ್ಟೇನ್ ಇನ್ನೂ ಇತ್ತು ಅದು ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ರಿಪೋರ್ಟ್ನಲ್ಲಿ ಏನಿದೋ ನಾವು ನೋಡಿಲ್ಲ, ಗೊತ್ತಿಲ್ಲ. ಬಟ್ ಏನೇ ಇದ್ರೂ ಇದು ಈ ಕೇಸ್ನಲ್ಲಿ ಅವನು ಹೈಕೋರ್ಟ್ ಜಾಮೀನು ಬಿಟ್ಟಾಗ ಸುಪ್ರೀಂ ಕೋರ್ಟ್ನವರು ಗಲಾಟೆ ಮಾಡಿದ್ರು. ಹೈಕೋರ್ಟ್ ಮೇಲೆ ಒಂಥರ ಸ್ಟ್ರಕ್ಚರ್ ಪಾಸ್ ಮಾಡ್ದಂಗೆ ಅದನ್ನು ಕಮೆಂಟ್ ಮಾಡಿದ್ರು, ಕ್ರಿಟಿಸೈಸ್ ಮಾಡಿದ್ರು. ಯಾಕೆ ಜಾಮೀನು ಬಿಟ್ಟರು, ಬಿಡಬಾರ್ದಿತ್ತು, ಹಾಗೆ ಹೀಗೆ ಅಂತ. ಬಟ್ ಅವ್ರಿಗೆ ಎಲ್ಲರೂ ಇಂಡಿಪೆಂಡೆಂಟ್, ಹೈಕೋರ್ಟು ಇಂಡಿಪೆಂಡೆಂಟು, ಸುಪ್ರೀಂ ಕೋರ್ಟು ಇಂಡಿಪೆಂಡೆಂಟೇ. ದೇ ಕೆನಾಟ್ ಕ್ವಶನ್, ನೀವು ಇದನ್ನ ಯಾಕೆ ಬಿಟ್ಟು ಅದನ್ನ ಯಾಕೆ ಮಾಡಿದೆ ಅಂತ ಯಾರಿಗೆ ಹಾಕಿಲ್ಲ. ಅವರು ಸ್ವತಂತ್ರ ನ್ಯಾಯಾಧೀಶರು, ಇವರು ಸ್ವತಂತ್ರ ನ್ಯಾಯಾಧೀಶರು. ಸೊ ಹೀಗಾಗಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಳಿಕ್ಕೆ ಆಗೋದಿಲ್ಲ. ಇವರು ಇವೆಲ್ಲ ಏನು ಇದೆಲ್ಲ ಜುಡಿಷಿಯಲ್ ಏನು ಹೈಯರ್ ಕೋರ್ಟ್ ಇರ್ತವೆ, ಹೈಕೋರ್ಟು, ಸುಪ್ರೀಂ ಕೋರ್ಟು, ಏನಪ್ಪ ಹೈಕೋರ್ಟ್ನವ್ರಿಗೆ ಇವ್ರು ಬಿಟ್ಟಿಲ್ಲ, ಅವ್ರಿಗೆ ಜಾಡಿಸಿದ್ದಾರೆ, ಈ ನಮ್ದೇ ಯಾವ ಲೆಕ್ಕ ಅಂತೇಳಿ ಸೆಷನ್ ಕೋರ್ಟ್ನವ್ರು ಹೆದರ್ಕೊಂಡು ಏನಾದರೂ ಶಿಕ್ಷೆ ಕೊಟ್ಟರೆ ಅದು ಆಶ್ಚರ್ಯ ಏನಲ್ಲ. ಇನ್ನೊಂದೇನಿದೆ, ಯಾರು ಸೆಷನ್ ಕೋರ್ಟ್ನಲ್ಲಿ ಕೆಲವೊಂದು ಡೈರೆಕ್ಟ್ ಸೆಷನ್ ಜಡ್ಜಸ್ ಇರ್ತಾರೆ, ಅವರು ಮುಂದೆ ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗೋರು ಇರ್ತಾರೆ. ಸಣ್ಣ ವಯಸ್ಸಿನಲ್ಲಿ ಸೆಲೆಕ್ಟ್ ಆದರೆ ಹೈಕೋರ್ಟಿಗೆ ಬರ್ತಾರೆ, ಹೈಕೋರ್ಟ್ನಿಂದ ಮತ್ತು ಸುಪ್ರೀಂ ಕೋರ್ಟ್ ಹೋಗೋ ಚಾನ್ಸೂ ಇರ್ತದೆ. ಸೊ ಅಂಥವ್ರು ಏನಾದರೂ ಇದ್ದರೆ ಅವರು ಭಯ ಪಡ್ತಾರೆ, ನಾವು ಮುಂದೆ ಹೋಗೋರು ಇದು ಯಾಕೆ ನಾವು ಬೇಡಕ್ಕಿಲ್ಲ ಅಂತ ತಿಳಿದು ಹಾಳಾಗೋಲಿ ಅಂತ ಏನೋ ತಮ್ಮ ಇದಕ್ಕೆ ಏನಾದರೂ ತನ್ನ ಮೇಲೆ ಬರಬಾರ್ದು ಅಂತ ತಿಳ್ಕೊಂಡು ಕನ್ವಿಕ್ಷನ್ ಕೊಟ್ಟರೆ ಹೇಳಕ್ಕೆ ಬರೋದಿಲ್ಲ. ಸೊ ಇದು ಕನ್ವಿಕ್ಷನ್ ಆಗ್ತದೆ ಅಂತ ಹೇಳೋದೇನು ಇದು ಇಲ್ಲ, ನಾನು ಒಪ್ಪೋದಲ್ಲ ಅದನ್ನು. ಅದು ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಎವಿಡೆನ್ಸ್ ಏನು ಪ್ರೊಸೀಜರ್ ನಡೀತದೆ, ಕ್ರಾಸು ಎವಿಡೆನ್ಸು, ಟೆಕ್ನಿಕಲ್ ಎವಿಡೆನ್ಸು, ಇವೆಲ್ಲ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎವಿಡೆನ್ಸ್ ಏನಾದರೂ ಹೋಸ್ಟೈಲ್ ಆದರೂ ಅಂದರೆ ಏನು ಮಾಡ್ತೀರಿ, ಯಾವ ರೀತಿ ಕನ್ವಿಕ್ಷನ್ ಕೊಡ್ತಾನೆ ಜಡ್ಜು? ಇಟ್ ಈಸ್ ಇಂಪಾಸಿಬಲ್. ಈಗಾಗಲೇ ಅವ್ರ ತಾಯಿ ಹೋಸ್ಟೆಲ್ ಆಗಿದ್ದಾಳೆ, ಹೌದು, ರೇಣುಕಾಚಾರ್ಯನ ತಾಯಿ ಹೋಸ್ಟೆಲ್ ಆಗಿದ್ದಾಳೆ. ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ವಿಟ್ನೆಸ್ಗಳು, ಇವರು ಪ್ರಭಾವಿ ವ್ಯಕ್ತಿಗಳಿದ್ದಾರೆ. ಒಂದು ಜೈಲ್ನಾಗ ಕುಂತ್ರು ಈಗ ನೋಡಿ ಮತ್ತೊಂದು ಅವನಿಗೆ ಬೇಕಂತ ಮಾಡಬಾರ್ದು ಅಂತ ತಿಳ್ಕೊಂಡು ನಮಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ, ನಮಗೆ ಸಾಕ್ಷಿ ಅಂತ ಧಮಕಿ ಹಾಕ್ತಾ ಇದ್ದಾರೆ, ಸಾಕ್ಷಿದಾರ ಅಂತ ಒಂದು FIR ಮಾಡಿಸಿದ್ರು. ಅದು ಯಾಕೆ ಮಾಡಿಸಿದ್ದಾರೆ, ಇವನು ಜಾಮೀನಿಂದ ಹೊರಗೆ ಬರಬಾರ್ದಂತ ಉದ್ದೇಶ. ಈ ಥರ ಅವನು ಇರದೇ ಇದ್ರು ನೋಡಿ, ಜಾಮೀನಿಂದ ಹೊರಗೆ ಬರಬಾರ್ದು ಅಂದರೆ ಅವರು ಇನ್ಫ್ಲೂಯೆನ್ಸ್ ಮಾಡಿದ್ರು, ಅವನ ಪ್ರಭಾವಿ ವ್ಯಕ್ತಿಗಳ ಅವನ ಅಭಿಮಾನಿಗಳು ಏನೋ ಅಭಿಮಾನದಿಂದ ಅವ್ನು ಬೈದಿರಬೇಕು, ಹೆದರಿಕೆ ಹಾಕಿರ್ಬೋದು. ಬಟ್ ಅದರಲ್ಲಿ ಅವನದೇನು ಇನ್ವಾಲ್ವ್ಮೆಂಟ್ ಇಲ್ಲಲ್ಲ. ನಾಳೆ ಪೊಲೀಸರ ತನಿಖೆಯಲ್ಲಿ ದರ್ಶನಿಂದ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ, ಅವನೇ ಇವನು ಹೇಳಿ ಕಳಿಸಿದ್ದಾನೆ, ಇವನ ಕಾರಣದಿಂದ ಅವರು ಧಮಕಿ ಹಾಕಿದ್ದಾರೆ ಅಂತೇನಿಲ್ಲ. ಹಾಗೇನಾದರೂ ಇದ್ದರೆ ಅದು ಅವನಿಗೆ ಎಫೆಕ್ಟ್ ಆಗ್ತದೆ. ಅವ್ರು ಇಂಡಿಪೆಂಡೆಂಟ್ ಆಗಿ ಮಾಡ್ಕೊಂಡ್ರೆ ಇವನೇನು ಮಾಡ್ಬೇಕು? ಅದಕ್ಕೆ ನೀವು ಜೈಲಿನಲ್ಲಿ ಇದ್ಕೊಂಡು ಅವನೇನು ಹೇಳಕ್ಕೆ ಸಾಧ್ಯ ಇದೆಯಾ? ಅದು ಆಗೋದಿಲ್ಲ. ಸೊ ಹೀಗಾಗಿ ಯಾವುದು ಗ್ಯಾರಂಟಿ ಇಲ್ಲ, ಕನ್ವಿಕ್ಷನ್ ಆಗ್ಬೋದು, ಬಿಡುಗಡೆನೂ ಆಗ್ಬೋದು. ಮತ್ತೆ ಇನ್ನೊಂದೇನಿದೆ, ನನಗೆ ಬಹಳ ಬೇಜಾರಾಗಿದ್ದಂದ್ರೆ ಈ ಜೈಲಿನಲ್ಲಿ ನಮ್ಮ ಪೊಲೀಸರು ಅಷ್ಟೇ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅಂದ್ರೆ ಹೇಗೆ? ಅಲ್ಲಿ ಇರುವಂತ ಜೈಲಿನಲ್ಲಿ ನೋಡಿ, ಜೈಲ್ ಮ್ಯಾನ್ಯುವಲ್ ಪ್ರಕಾರ ಹಾಸಿಗೆ ಕೊಡಬೇಕು, ದಿಬ್ಬು ಕೊಡಬೇಕಂತ ಕಾನೂನಿದೆ. ಇವನು ದಿಬ್ಬಿಗೆ ಸದಾ ಒಂದು ಕೋರ್ಟಿಗೆ ಹೋಗ್ಬೇಕಾಗ್ತದೆ, ಕೋರ್ಟಿಗೆ ಹೋಗಿ ದಿಬ್ಬು ತಗೋಬೇಕಾಗ್ತದೆ. ನೋಡ್ರಿ, ಇದು ಅವನೇನು ಟೆರರಿಸ್ಟ್ ಮಗ ಎಂಜಾಯ್ ಮಾಡ್ತಾ ಇದ್ದಾನೆ, ಒಳಗಡೆ ಕೂತ್ಕೊಂಡು ಫೋನ್ ಹೊಡೆದು ಎಂಜಾಯ್ ಮಾಡ್ತಾ ಇದ್ದಾನೆ. ಆ ರೇಪಿಸ್ಟ್ ಅವನ ಮಗ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ. ಇವನೇನು ಪಾಪ ಮಾಡಿದ್ದಾನೆ? ಇವ್ರಿಗೆ ಇಷ್ಟಾಗಿ ತೊಂದರೆ ಕೊಡ್ತಾ ಇದ್ದಾರೆ, ನಮಗೂ ಅರ್ಥ ಆಗ್ತಾ ಇಲ್ಲ. ಇದು ವಿಂಡಿಕ್ಟಿವ್ ಆಗಿ ಈ ಥರ ಮಾಡ್ಲಿಕ್ಕೆ ಹೋಗಬಾರ್ದು ಯಾರೇ ಆಗಲಿ. ಅವನು ಅಂಡರ್ ಟ್ರಯಲ್ ಪ್ರಿಸನರ್ ಇದ್ದಾನೆ, ಈಸ್ ನಾಟ್ ಎ ಕನ್ವಿಕ್ಟೆಡ್ ಪ್ರಿಸನರ್. ಅಂಡರ್ ಟ್ರಯಲ್ ಪ್ರಿಸನರ್ಗೆ ಎಲ್ಲ ಹಕ್ಕಿದೆ. ಹಿಂದೆ ಚಂದ್ರಚೂಡ್ ಅಂತ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ರು, ಅವ್ರು ಅಂಡರ್ ಟ್ರಯಲ್ ಪ್ರಿಸನರ್ಗೆ ನೀವು ಅನಾವಶ್ಯಕವಾಗಿ ಒಳಗಿಡಬೇಡ್ರಿ ಅಂತ ಅವ್ನಿಗೆ ಜಾಮೀನು ಬಿಡ್ರಿ, ಕನ್ವಿಕ್ಷನ್ ಆದ್ರೆ ಒಳ ಹಾಕಿ ಅವನಿಗೆ ಅಂತ.
ತನಿಖೆ ಮಾಡಿ. ಇದು ಅಂಡರ್ ಪ್ರಿಟೈಲ್ ಇರುವಾಗಲೇ ಒಬ್ಬರು ಜಡ್ಜ್ ಹಾಗೆ ಹೇಳ್ತಾರೆ, ಚೀಫ್ ಜಸ್ಟಿಸ್, ಇನ್ನೊಬ್ಬ ಜಡ್ಜ್ ಅವ್ನ ಒಳಗೆ ಹಾಕಿ ಅಂತ ಹೇಳ್ತಾರೆ. ಏನು ಅವ್ರ ಅಭಿಮಾನಿಗಳ ಪ್ರಶ್ನೆಯೂ ಅದೇ ಸರ್, ಒಬ್ರಿಗೊಂದು ಇದು ಇಂಡಿವಿಜುವಲ್ ಮ್ಯಾಗ ಡಿಪೆಂಡ್ ಇರ್ತದೆ. ಯಾರು ನೋಡಿ, ಕೆಲವೊಬ್ರು ನಿಷ್ಠುರು ಜಡ್ಜ್ಗಳು ಇರ್ತಾರೆ, ಅವ್ರು ಯಾರು ಕೇರ್ ಮಾಡೋದಿಲ್ಲ. ಅಂತ ಜಡ್ಜ್ ಇದ್ದೇನೆ ಆದ್ರೂ ಅಕ್ಯೂಟ್ ಆದ್ರೂ ಆಗ್ಬಹುದು. ಕೆಲವೊಬ್ರು ಕನ್ವಿಕ್ಟೆಡ್ ಮೈಂಡೆಡ್ ಇರ್ತಾರೆ. ಈ ಸ್ವಲ್ಪ ಸಿಕ್ಕರೆ ಸಾಕು ಅವ್ರಿಗೆ ಶಿಕ್ಷೆ ಒಳಗೆ ಕಳಿಸೋನು. ಬರ್ತೀನಿ ಸರ್ ನಾನು ನಿಮಗೆ. ಇಟ್ ಡಿಪೆಂಡ್ಸ್ ಅಪಾನ್ ಅವ್ನ ಲಕ್ ಅಷ್ಟೇ. ಉತ್ಪಲ್ ಅವರೇ, ಒಂದು ಪ್ರಶ್ನೆ ನಮಗೆ ಕಳೆದ ಎರಡು ವರ್ಷದಿಂದಲೂ ಅನ್ನಿಸ್ತಾ ಇರೋದು, ಆರಂಭದಲ್ಲೇನೋ ದರ್ಶನ್ ಅವರು ಈ ಕೇಸ್ನಲ್ಲಿ ಒಳಗೆ ಹೋದಾಗ ಎಲ್ಲಿ ಹೋದ್ರು ದರ್ಶನ್ ಅನ್ನೋ ಜೈಕಾರಗಳು ಕೇಳಿ ಬರ್ತಾ ಇತ್ತು, ಕಾಮನ್ ಅಂತ ಸುಮ್ಮನಾದ್ವಿ. ಈ ಘಟನೆ ಆಗಿ 2 ವರ್ಷ ಕಳೆದ್ರೂ ಕೂಡ ಅಲ್ಲಿ ದರ್ಶನ್ ಅವರು ಇಲ್ಲ. ದರ್ಶನ್ ಇರೋದು ಬೇರೆ ಜಾಗದಲ್ಲಿ, ದೇವಸ್ಥಾನಕ್ಕೆ ಹೋಗಂಗಿಲ್ಲ ದರ್ಶನ್ ಅಂತಾರೆ, ಅಲ್ಲಿ ಯಾವುದೋ ಪೊಲಿಟಿಕಲ್ ರ್ಯಾಲಿ ನಡೆಯಂಗಿಲ್ಲ ದರ್ಶನ್ ಅಂತ ಕೂಗ್ತಾ ಇರ್ತಾರೆ. ಏನಿದು ಅಭಿಮಾನಿಗಳ ಮನಸ್ಥಿತಿ ಅರ್ಥ ಆಗ್ತಾ ಇಲ್ವಲ್ಲ, ಯಾಕೆ ಇದು ಅಭಿಮಾನವಾ ಅಥವಾ ಹುಚ್ಚಾಟನ ಅಂತಲೂ ಪ್ರಶ್ನೆ ಮಾಡ್ತಾರೆ. ನಾ ಅದೇ ಹೇಳಿದ್ನಲ್ಲ, ಈ ಕೇಸ್ ಇಷ್ಟೊಂದು ಹೈಪ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಚಾಲೆಂಜಿಂಗ್ ಸ್ಟಾರ್. ಅದೊಂದಿಂದನೇ ಇಷ್ಟು ಹೈಪ್ ಆಗಿರೋದು. ಇದಕ್ಕಿಂತ ಸರ್ ಹೇಳ್ದಂಗೆ ಏನೇನೋ ಮಾಡಿ ಒಳಗಡೆ ಇದ್ದಾರೆ, ಅವರೆಲ್ಲ ಆರಾಮಾಗಿದ್ದಾರೆ. ಇವ್ರಿಗೆ ಯಾಕೆ ಅನ್ನೋದು ಪ್ರಶ್ನೆ ಬರುತ್ತೆ. ಆಮೇಲೆ ಕೂಗ್ತಾರೆ ಅಂತ ಹೇಳಿದ್ರಲ್ಲ, ನಾನು ಅವಾಗಲೇ ಹೇಳಿದೆ ನಿಮಗೆ, 15, 16 ನಾನು ಪ್ರಮೋಷನ್ಗೆ ಹೋದಾಗ ಕರೆಯೋರು, ಕೂಗೋರು. ಅವ್ರಿಗದು ಅಂದರೆ ಅಷ್ಟು ಜನ ಅಭಿಮಾನಿ ಇದ್ದಾರೆ. ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣು ಸರ್ ಆಗಿರ್ಬೋದು, ಆಮೇಲೆ ಅಂಬರೀಷ್ ಸರ್ ಆಗಿರ್ಬೋದು. ಅದಾದ್ಮೇಲೆ ನಾವು ಅಷ್ಟು ಜನ ಅಭಿಮಾನಿಗಳು ಸಂಪಾದನೆ ನೋಡಿರೋದು ನಾವು ದರ್ಶನ್ ಸರ್. ಯಾಕೆಂದರೆ ಅದು ಗೊತ್ತಿಲ್ಲ, ಗಾಡ್ ಗಿಫ್ಟ್ ಅಂತ ಹೇಳ್ತಾರಲ್ಲ ಒಬ್ರು. ನಾನು ಅಷ್ಟೇ, ಅವ್ರನ್ನ ನೋಡಿದ ತಕ್ಷಣ ಸೀರಿಯಲಲ್ಲಿ ನಾನು ಅಭಿಮಾನಿ ಆಗಿದ್ದು, ಸಿನಿಮಾ ಅಲ್ಲ. ಫಸ್ಟ್ ಸೀರಿಯಲ್ ನೋಡ್ತೀವಲ್ಲ, ತುಂಬ ಚಿಕ್ಕ ಹುಡುಗ ಇದ್ದೆ, ಅವಾಗಲೇ ನಾನು ಅಭಿಮಾನಿ ಆಗಿದ್ದು. ಆಮೇಲೆ ಅವ್ರದ್ದು ಒಂದು ಟ್ಯಾಗ್ ಲೈನ್ ಇರುತ್ತೆ, ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅಂತ. ಆ ಪೇಪರಲ್ಲಿ ನೋಡಿದಾಗ ನಾನು ಇನ್ನೂ ಹೋಗ್ತಾ ಹಂತವಾಗಿ ನಾನು ಅಭಿಮಾನಿ ಆಗಿದ್ದು. ಆ ಥರ ಸುಮಾರು ಜನ ಇದ್ದಾರೆ. ಕೂಗ್ತಾರೆ ಅಂದರೆ ಏನೋ ಒಂದು ಹೇಳಕ್ ಹೊರಟಿದ್ದಾರೆ ಅವರು. ಈಗ CM ಸಿಗಲ್ಲ, ಇನ್ಯಾರು ಸಿಗಲ್ಲ ಹೇಳ್ಕೊಳಕ್ಕೆ. ಈ ಕೂಗೋದ್ರಿಂದ ಅವ್ರೇನಾದ್ರು ಹೇಳ್ತಾರ ಅನ್ನೋದು ಒಂದಿರುತ್ತಲ್ವಾ. ಅಂಧಾಭಿಮಾನಿಗಳಿಗೆ ಏನು ಹೇಳಕ್ಕಾಗಲ್ಲ. ನಾವಾಗ್ಲಿ ನೀವಾಗ್ಲಿ ಅಭಿಮಾನಿಗಳನ್ನ ಅಂಧಾಭಿಮಾನಿಗಳು ಅಂತೀರಾ ಹಾಗಾದ್ರೆ? ಹೌದು, ತುಂಬಾ ಜನ ಇರ್ತಾರೆ, ಡಿಫ್ರೆನ್ಸ್ ಇರ್ತಾರಲ್ವಾ. ಇಲ್ಲ ಡಿಫ್ರೆಂಟ್ ಆಗಿರ್ತಾರಲ್ವಾ ಅಭಿಮಾನಿಗಳು. ಆ ಥರ ನಾನು ಹೇಳ್ತಾ ಇದ್ದೀನಿ. ಓಕೆ ಸರ್, ಇದು ಅಭಿಮಾನಿಗಳ ಅಂತ ನಾನು ಅವರಿಗೆ ಟ್ಯಾಗ್ ಲೈನ್ ತಪ್ಪಾಗ್ತದೆ ಅಂತ ಹೇಳಿದೆ. ಅಭಿಮಾನಿಗಳಂದ್ರೆ ಅದು ಎಲ್ಲರಿಗೂ ಇರಬಹುದು. ಒಬ್ಬನ ಕಳ್ಳನಿಗೂ ಅಭಿಮಾನಿಗಳಿರ್ತಾರೆ. ಒಳ್ಳೇದು ಲೂಟ್ ಮಾಡಿದೆ ಅಂತ ಒಬ್ರು ರಾಜಕಾರಣಿ ಮನೆ ಹೊಡೆದ್ರೆ ಯಾರ ಖುಷಿಯಿಂದ ಬರೋಬ್ಬರಿ ಮಾಡಿದಾನೆ ಕಳ್ತಾನೆ ಹೊಡೆಯ ಮಗನೇ ಅಂತ ಈ ತರ ಹೇಳೋರು ಇರ್ತಾರೆ. ಸರ್, ಎಲ್ಲ ಒಂದ್ ಕಡೆ ಅಭಿಮಾನಿಗಳ ಅಭಿಮಾನ ಹೌದು, ಒಪ್ಕೊಳ್ಳೋಣ. ಬಟ್ ಕೆಲವೊಬ್ಬರ ಅತಿರೇಕದ ವರ್ತನೆಯೂ ಕೂಡ ದರ್ಶನ್ ಅವರಿಗೆ ಒಂದು ಹಂತದಲ್ಲಿ ಸಮಸ್ಯೆ ತರ್ತಾ ಇದೆ ಅನ್ಕೊಳ್ಬೋದಾ? ಇದು ಹೇಳಿದ್ನಲ್ಲ, ಇದು FIR ಆಗಿದ್ದು, ಇದು ಅತಿರೇಕದ ವರ್ತನೆನೇ. ಈಗ ಅವರು ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ ಅನ್ನೋ ಕಲ್ಪನೆ ಇಲ್ಲ, ಲಾ ನಾಲೆಜ್ ಇಲ್ಲ. ಸುಮ್ನೆ ಜೈ ಹುಂಬತನದಿಂದ ಈ ತರ ಇಂಟರ್ಫಿಯರ್ ಆಗಿ ಅವರು ತಾವಾಗೇ ಇನಿಷಿಯೇಟಿವ್ ತಗೊಂಡು ಅವನಿಗೆ ಧಮಕಿ ಹಾಕಿದ್ದಾರೆ. ಅದ್ರ ಬಗ್ಗೆ FIR ಆಗಿದೆ. ಬಟ್ ಪೊಲೀಸರು ನಿಷ್ಪಕ್ಷಪಾತದಿಂದ ತನಿಖೆ ಮಾಡಬೇಕು. ಇದರಲ್ಲಿ ನನ್ನ ಲೆಕ್ಕದಲ್ಲಿ ಇದರಲ್ಲಿ ರಾಜಕೀಯನೂ ಇದೆ. ಇದರಲ್ಲಿ ಅವನು ಒಳಗೆ ಹೋಗ್ಲಿಕ್ಕೆ ಬಿಡ್ಲಿಕ್ಕೆ ಬೇಲ್ ಸಿಗ್ಲಾರ್ದಕ್ಕೆ ರಾಜಕೀಯನೂ ಕಾರಣ ಇದೆ. ಪ್ಲಸ್ ಅದಕ್ಕೆ ಬೇರೆ ನಿಮ್ಮ ಮೀಡಿಯಾನು ಒಂದಿಷ್ಟು ಕಾರಣ ಇರಬಹುದು. ಏನ್ ಸರ್, ಮಾಧ್ಯಮಗಳು ದರ್ಶನ್ ಅವರು ಮತ್ತೇನು 3 ತಿಂಗಳಿಂದ ರಾತ್ರಿ ಆಯ್ತು ಮಾಲ್ಗತಿ ಸರ್, ಈ ಕೊಲೆ ಪ್ರಕರಣದಲ್ಲಿ A2 ಆರೋಪಿ ಮೀಡಿಯಾದವರೇ ಬೈದಿದ್ದಾನೆ. ಅದ್ರ ಬಗ್ಗೆ ಕ್ಷಮೆ ಕೇಳಿದ್ದಾನೆ. ನೀವು ಮಾನವೀಯತೆಯಿಂದ ದೊಡ್ಡ ಮನಸ್ಸು ಮಾಡಿ ಅವ್ನಿಗೆ ಮರ್ತು ಬಿಡಬೇಕು. ಅದು ಬಿಟ್ಟುಕೊಟ್ಟು ಇನ್ನೂ ಹಂಗೆ ಜಾಡಿಸೋದ ಅಂದ್ರೆ ದರ್ಶನ್ ಅವರ ವಿಚಾರದಲ್ಲಿ ಮಾಧ್ಯಮಗಳ ಪಾತ್ರ ಅಂದ್ರೆ ಹೇಗೆ ಹೇಳ್ತಾ ಇದ್ದೀರಿ? 3 ತಿಂಗಳು ತಂದು ತೋರಿಸ್ತಾರ ಒಂದು ಮರ್ಡರ್ ಕೇಸ್. ಓಕೆ, ಆಯ್ತು. ನಾನು ಆರಂಭದಲ್ಲಿ ಒಂದು ನಂಬರ್ಸ್ ಕೊಟ್ಟೆ ಮಾಲ್ಗತಿ ಸರ್, ಒಂದು ನಂಬರ್ಸ್ ಕೊಟ್ಟೆ. ಇಡೀ ದೇಶದಲ್ಲಿ ವರ್ಷಕ್ಕೆ ಮರ್ಡರ್ ಕೇಸ್ ಅಂತ ತಗೊಂಡಾಗ 28ರಿಂದ 29,000 ಅಂದಾಜು, ರಫ್ಲಿ ನಾವು ಲೆಕ್ಕ ಕೊಡೋದಾದ್ರೆ. ಎಲ್ಲವನ್ನು ಯಾರು ಮಾತಾಡಲ್ಲ. ಇದು ಹೈಲಿ ಸೆನ್ಸಿಟಿವ್ ಇದೆ ಮತ್ತು ಹೈ ಪ್ರೊಫೈಲ್ ಕೇಸ್ ಅನಿಸ್ಕೊಳ್ತಾ ಇದೆ ಬಿಕಾಸ್ ಆಫ್ ದರ್ಶನ್ ಯಾಕೆ ಬೇರೆ ಚಿತ್ರನಟ ಕಾರಣ ಯಾಕೆ? ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಅನ್ನೋದು ಅವರು ಒಪ್ಕೊಳ್ತಾರೆ. ಹೋಗಿ ಬಂದು ಮಾಧ್ಯಮದವ್ರ ಮೇಲೆ ನೀವು ಬೆಟ್ ಮಾಡಿದ್ರೆ ಹೇಗೆ ಸರ್? ಆಗಿರುವ ಪ್ರತಿಯೊಂದನ್ನು ತೋರಿಸಿದೀವಿ ಅಲ್ವಾ ಸರ್? ಒಳ್ಳೇದಾದ್ರೂ ಆಗ್ಲಿ, ಕಾರಣ ಇರಬಹುದು ಅಂದೆ ನಾನು.
ಅವರೇ ಮಾಡಿದಾರೆ ಅಂತ ಹೇಳುದಿಲ್ಲ ಅಲ್ಲ ನಾನು. ಹಂಗೇಳಿ ನಾನು ಇಲ್ಲಿ ಸುಮ್ನೆ ಒಳ್ಳೇದು ಕುತ್ಕೊ ಅಂದ್ರೆ, ತೋರಿಸ್ಬೋದಲ್ಲ ಅದು. ಹಂಗೇಳಿ ನಾನು ಇಲ್ಲಿ ಸುಮ್ಮನೆ ಕುತ್ಕೊ ಅಂದ್ರೆ. ಇಲ್ಲ 3 ತಿಂಗಳು ಯಾರಾದ್ರೂ ಅಲ್ಲ ಬೇಕಲ್ಲ ಸರ್ ನೀವು ನನಗೆ? ಯಾವ್ದಾದ್ರು ಒಂದು ಇಶ್ಯೂ ತಗೊಂಡ್ 3 ತಿಂಗಳು ತಾನೇ ಸರ್ ಡಿಸ್ಕಸ್ ಮಾಡಿರಿ. ಇದನ್ನೇ ಕೇಳಿದೆ ಅಲ್ಲ 3 ತಿಂಗಳು ತಾನೇ ಡಿಸ್ಕಸ್ ಮಾಡಿ. ನೀವೇ ಹೇಳಿ ಪ್ರಾಮಾಣಿಕತೆಯಿಂದ ಹೇಳಿ. ರಾಜಕಾರಣಿಗಳ ಲೂಟಿ ಆಗಿರ್ಬೋದು, ನೋಡಿ ಮೇಡಮ್. ರಾಜಕಾರಣಿಗಳ ಹಣ ಹೊಡೆಯೋದಾಗಿರ್ಬೋದು, ಅಥವಾ ಅತ್ಯಂತ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇಂಥದ್ರಲ್ಲಿ ಏನಾದ್ರೂ ಸಿಗಾಕೊಂಡಾಗಾದ್ರೂ ಆಗಿರ್ಬೋದು, ಯಾವುದನ್ನು ಬಿಟ್ಟಿಲ್ಲ ಸರ್. ಬಿಟ್ಟಿಲ್ಲ, ಆದ್ರೆ ಬಿಟ್ಟಿಲ್ಲ 3 ಸರ್. months ತೋರಿಸಿಲ್ಲ. ಕೇಳಿಸ್ಕೊಳ್ಳಿ ಇಲ್ಲಿ. ಮೇಡಮ್ ನಾನು ಒಂದು ವಾರ 15 ದಿವಸ ಇರ್ತದೆ. 3 months ಯಾವ್ದು ತೋರಿಸಿಲ್ಲ. 3 ತಿಂಗಳ ಯಾವ್ದು ಇಶ್ಯೂನು ತೋರಿಸಿಲ್ಲ ನನ್ನ ಸರ್, ಲೆಕ್ಕದಲ್ಲಿ. ದರ್ಶನ್ ಅವರನ್ನ ಪ್ರತಿಯೊಂದು ಅಪ್ಡೇಟ್ ಅನ್ನು ತೋರಿಸ್ತಾ ಇದ್ದಾರೆ ಅಂದ್ರೆ ಕಾರಣ ಏನಿರ್ಬೋದು? ಅಲ್ಲ, ಅಭಿಮಾನಿಗಳು update ಕಾಯ್ತಾ ತೋರ್ಸಿ- ಇಲ್ವಾ ತೋರ್ಸಿ ಸರ್? ನೀವು. ಕಾಯ್ತಾ ಇಲ್ವಾ ಸರ್? ಅಭಿಮಾನಿಗಳು ಜೈಕರಕ್ಕೆ ಹೋಗಿರೋದನ್ನ ತೋರಿಸಿದೀವಿ, ಅದನ್ನ ಮಾತ್ರ ಹೇಳಲ್ಲ ನೀವು. ಅಲ್ಲ ನಾನು ಅಲ್ಲ ಸರ್. ಕ್ರಿಟಿಸೈಸ್ ಮಾಡ್ತಾ ಇಲ್ಲ. 3 ತಿಂಗಳ ಅಂತ ಡೆಸ್ಪರೇಟ್ ಆತಾನ್ರಿ ಮನುಷ್ಯ. ಇನ್ನೇನ್ ಮಾಡ್ತಾನೆ? ಜೈಲ್ನ ಬಿದ್ದುಕೊಂಡು ಕೊಳಿತಿರ್ತಾನ ಅವನು. ಆಫ್ ಮಾಡ್ಬಿಟ್ಟಿದ್ದಾರೆ ಇದು ಈ ತರ ಇಲ್ಲಿ ಜಾಡಿಸ್ತಾ ಇದ್ರೆ ಏನ್ ಮಾಡ್ಬೇಕು ಅವನು? ಟಿವಿ ನೋಡೋದು ನಾನು ಅದನ್ನೇ ನಿಲ್ಸ್ಬಿಡ್ತಾರೆ. ಕಾರಣ ಕೇಳಿದೆ ಸರ್. ಏನ್ ಮಾಡಿದಾನೆ ಜೈಲ್ನ ಬಿದ್ದಿದ್ದಾನೆ, ಅನುಭವಿಸ್ತಾ ಇದ್ದಾನೆ. ಮಾಧ್ಯಮಗಳದ್ದೇನು ತಪ್ಪಿದೆ ಸರ್ ಇದರಲ್ಲಿ? ಅಲ್ಲ ನಾ ಹೇಳೋದು 3 ತಿಂಗಳಿಂದ ಹಗಲು ರಾತ್ರಿ ದರ್ಶನ್ 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 ಆ ಕೇಳಿ ನಮಗೂ ಬೇಸರ ಆಗಿದೆ, ಎಲ್ಲಿ? ಮಾತಾಡಿರೋ ಬೇಸರ ಆಗಿದೆ, ನೆನ್ನೆ- ಜನರಿಗೂ ಬೇಜಾರಾಗಿದೆ. ನಿನ್ನೆ ಅವಾಗ ಹೇಳ್ತಾ ಇರೋದು, ಈಗಲ್ಲ ಈಗಿಂದಲ್ಲ, ಈಗಿಂದಲ್ಲ. ಬಿಗಿನಿಂಗ್ ದಲ್ಲಿ. ಓಕೆ, ರಾಜಕೀಯ ಅಂತ ಹೇಳಿದ್ರಿ. ರಾಜಕೀಯದ ಬಗ್ಗೆ ಮಾತಾಡೋದಾದ್ರೆ ನಾ ರಾಜಕೀಯ ಅದು ಏನು ಎಲ್ಲರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತೆ ನಂಬಾಯಿಂದ ಯಾಕೆ ಕಳಿಸ್ತೀರಿ ಇದನ್ನ? ಓಕೆ. ಮಾಫಿ ಸಾಕ್ಷಿ, ಸ್ವತಂತ್ರ ಸಾಕ್ಷಿ ಅಂತ 2 ಇರುತ್ತೆ ಸರ್, ನಾನು ಹೌದು, ನೋಡಿರೋ ಹಾಗೆ. ಹೌದು. ಯಾವ್ದಕ್ಕೆ ಹೆಚ್ಚಿನ ತೂಕ ಇರುತ್ತೆ? ಮಾಫಿ ಸಾಕ್ಷಿಗೆ ತೂಕ ಇರ್ತದೆ, ಇಲ್ಲ ಅಂತಿಲ್ಲ. ಸ್ವತಂತ್ರ ಸಾಕ್ಷಿ ಅಂದ್ರೆ ಐ ವಿಟ್ನೆಸ್ಗಳಿಗೆ ಬಹಳ ಇಂಪಾರ್ಟೆನ್ಸ್ ಇರ್ತದೆ. ನಾವೇನು 27 ಎವಿಡೆನ್ಸ್ ಆಕ್ಟ್ ಪ್ರಕಾರ ಏನು ತಗೊಂಡಿರ್ತೀವಿ ಸ್ಟೇಟ್ಮೆಂಟು, ಅವನು ಅದನ್ನು ಒಪ್ಕೊಂಡಂದ್ರೆ ಅದು ಕನ್ವಿಕ್ಷನ್ ಗ್ಯಾರಂಟಿ. ಸೊ ಇವು 3 ಇಂಪಾರ್ಟೆಂಟೇ. ಅದೆಲ್ಲ ಅದು ರಿವೀಲ್ ಮಾಡುವಾಗ್ರಿ, ಸಾಕ್ಷಿ ಇವನು ಪ್ರೆಸೆಂಟ್ ಮಾಡುವಾಗ ಕೋರ್ಟ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ, ಜಡ್ಜ್ ಮುಂದೆ ಹೇಳುವಾಗ ಯಾವ ರೀತಿ ಹೇಳಿಕೆ ಕೊಡ್ತಾನೆ ಅನ್ನೋದು ಇಂಪಾರ್ಟೆಂಟ್. ಅದು ನಾವು ಯಾವುದೇ ರೀತಿ 164 ಮಾಡ್ಕೊಳ್ಳಿ, 161 ಮಾಡ್ಕೊಳ್ಳಿ, 162 ಮಾಡ್ಕೊಳ್ಳಿ, 27 ಎವಿಡೆನ್ಸ್ ಆಕ್ಟ್ ಮಾಡ್ಕೊಳ್ಳಿ, ಯಾವುದೇ ಸಾಕ್ಷಿನೂ ಮೇಡ್ ಬಿಫೋರ್ ಪೊಲೀಸ್ ಆಫೀಸರ್ ಇಟ್ ಈಸ್ ನಾಟ್ ಅಡ್ಮಿಜೇಬಲ್. ಇವನ್ ಮ್ಯಾಜಿಸ್ಟ್ರೇಟ್ ಮಾಡಿದ್ದು 164 ಅದು ಸಮ್ % ಅಡ್ಮಿಜೇಬಲ್ ಅಲ್ಲ, 100% ಅಡ್ಮಿಜೇಬಲ್ ಅಂತ ನಾನು ಹೇಳ್ತಾ ಇಲ್ಲ, ಅವರು ಕನ್ಸಿಡರ್ ಮಾಡೋದಿಲ್ಲ. ಸೊ ಹೀಗಾಗಿ ಇವು ಏನು ಇಂಪಾರ್ಟೆಂಟ್ ಇದಾವೆ, ಇವು ಅವನು ರಿವೀಲ್ ಮಾಡುವಾಗ ಅದು ನಿಜ ಸಂಗತಿ ಹೇಳದ್ನಂದ್ರೆ ಅದು ಎಫೆಕ್ಟ್ ಆಗ್ತದೆ. ಅಥವಾ ಕ್ರಾಸ್ನಲ್ಲಿ ಕೆಲವೊಮ್ಮೆ ನಿಜ ಹೇಳೋದು ಸಹ ಕ್ರಾಸ್ನಲ್ಲಿ ಸಿಕ್ಕೊಂಡ್ ಬೀಳ್ತಾರೆ. ಈಗ ಅನೇಕ ವಕೀಲರು ಈ ಜುಡಿಷಿಯಲ್ ನಾವು ಫೊರೆನ್ಸಿಕ್ ನಾವು ಇವ್ರಿಗೆ, ಆ ನಂತರ ಮೆಡಿಕಲ್ ಆಫೀಸರ್ಸ್ಗೆ, ಅವ್ರಿಗೆ ಬಹಳಷ್ಟು ಇದು ಕ್ವಶನ್ ಮಾಡಿ ಕ್ರಾಸ್ ಮಾಡಿ ಅವ್ರನ್ನ ಸಿಕ್ಕ ಹಾಕುವಂಗೆ ಮಾಡ್ತಾರೆ ಎಷ್ಟೋ ಜನ. ಆಮೇಲೆ ಕೆಲವೊಬ್ರು ಉದ್ದೇಶಪೂರ್ವಕವಾಗಿ ಯಾವ ಇಂಪಾರ್ಟೆಂಟ್ ವಿಟ್ನೆಸ್ ಇರ್ತವೆ ಅವ್ರು ಮಾತ್ರ ಹೋಸ್ಟೈಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಬಿಫೋರ್ ಅವನು ಕೋರ್ಟಿಗೆ ಬರೋಕ್ಕಿಂತ ಮುಂಚೆನೆ ಅವನಿಗೆ ಆಮಿಷ ಒಡ್ಡಿ ಪ್ರೆಷರ್ ಹಾಕಿ ಅವನು ಮಾಡದೇ ಇರ್ಬೋದು, ಅವನ ಪರವಾಗಿ ಯಾರೋ ಪ್ರಭಾವಿ ವ್ಯಕ್ತಿಗಳು ಮಾಡ್ತಾ ಇರ್ತಾರೆ. ಯಾರು ಸುಮ್ಮನೆ ಕೊಡೋದಿಲ್ಲ, ಎಲ್ಲರೂ ಜೀವ ಉಳಿಸೋಬೇಕು, ಯಾರು ಜೈಲಿಗೆ ಹೋಗ್ಬೇಕಂತ ಬಯಸೋದಿಲ್ಲ. ಸರಿ ಸರಿ, ನಾನೊಂದು ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಕೇಳ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಡ್ತೀನಿ ಸರ್ ನಾನು. ಜೈಲಲ್ಲಿ ಬೇಕಾಬಿಟ್ಟಿ ನಡ್ಕೊಳ್ತಾ ಇದ್ದಾರೆ ಅಂತಹ ಕಾಮುಕ ಉಮೇಶ್ ರೆಡ್ಡಿ ಫೋನ್ ಇಟ್ಕೊಂಡಿದ್ದಾನೆ, ಟೆರರಿಸ್ಟ್ ಫೋನ್ ಇಟ್ಕೊಂಡಿದ್ದಾನೆ ಅಂದಾಗ್ಲೂ ಸುದ್ದಿ ಮಾಡಿದ್ ನಾವು. ಹೌದು, ನೀವು ಹೇಳೋ ರೀತಿಯಲ್ಲಿ 3 ತಿಂಗಳು ಸುದ್ದಿ ತೋರಿಸ್ತಿಲ್ಲ, ಬಟ್ ಸುದ್ದಿ ತೋರಿಸಿದ ಕೆಲವೇ ದಿನಗಳಲ್ಲಿ ಇಂಪ್ಯಾಕ್ಟ್ ಆಯ್ತು. ಇಂಪ್ಯಾಕ್ಟ್ ಆದ್ಮೇಲೆ ಸುಮ್ಮನಾಗ್ಬಿಟ್ವಿ. ಈ ಕೇಸ್ನಲ್ಲಿ ಏನಾಗ್ತದೆ ಅಪ್ಡೇಟ್ ಅಂತ ತೋರಿಸೋದು ನಮ್ಮ ಕರ್ತವ್ಯವೂ ಆಗಿರೋದ್ರಿಂದ ಇದ್ರ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಅಲ್ಲ ಮೇಡಮ್, ನಾ ಹೇಳೋದು ಈಗಿನ ಬಗ್ಗೆ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಮರ್ಡರ್ ಆದ ತಕ್ಷಣ ಧರ್ಮಸ್ಥಳ ಪ್ರಕರಣ ಅಂತ ಬಂದಾಗ ಯಾರು ಪ್ರಶ್ನೆ ಕೇಳಲ್ಲ, ಯಾರು ಪರ ನಿಂತ್ಕೊಂಡ್ರು, ಮಾಧ್ಯಮಗಳೇ ಆ ಪ್ರಕರಣ ಬೆಳಕಿಗೆ. ಧರ್ಮಸ್ಥಳದಲ್ಲಿ ಅವನು 106 ಶವಗಳನ್ನ ರೇಪ್ ಮಾಡಿ ಕೊಂದು ಹಾಕಿ ಸುಟ್ಟಿದ್ದಾರೆ ಅಥವಾ ಹುದಿದ್ದಾರೆ ಅಂತ ಅವನು ಕಂಪ್ಲೇಂಟ್ ಇತ್ತು. ಹೀಗಾಗಿ ಅದು ಪ್ರತಿಯೊಂದು ಹೇಳಿದ್ವಲ್ಲ, ಅಲ್ಲಿ ನೀವು ಮಾಧ್ಯಮದವ್ರನ್ನ ಸರಿಯಾಗಿ ಕೆಲಸ ಮಾಡಿದ್ರು ಅಂತ ಹೇಳಲ್ಲ. ಇಲ್ಲಿ ಎಲ್ಲಾ ಮಾಧ್ಯಮರ ಹೇಳೋದಿಲ್ಲ, ಎಲ್ಲಾ ಮಾಧ್ಯಮರ ಅಂತ ಹೇಳೋದಿಲ್ಲ, ನಿಮಗೂ ಅಂತ ಹೇಳೋದಿಲ್ಲ ನಾನು. ಕೆಲವೊಂದು ಮಾಧ್ಯಮಗಳು ನೀವು ಒಪ್ಕೋತೀರಿ 3 ತಿಂಗಳ ತನಕ ಜಡಿಸಿದ್ದಾರೆ. ತನಿಖಾ ತಂತ್ರಕ್ಕೆ ಸಿಕ್ಕಂತಹ ಜಯ ಅನ್ನೋದಾ ಸರ್ ನಾವಿದನ್ನ? ತನಿಖಾ ತಂತ್ರಕ್ಕೆ ಸಿಕ್ಕ ಜಯ ಅನ್ನೋದಾ, ಅಥವಾ ಒಂದೇ ಬ್ಯಾರಕ್ನಲ್ಲಿದ್ದವರು ಸಾಕಪ್ಪ ಇವ್ರ ಸಹವಾಸ, ನನ್ನ ಪಾಡಿಗೆ ನನ್ನ ಹೆಂಡತಿ ಮಕ್ಕಳ ಜೊತೆಗೆ ಇನ್ ಮುಂದಕ್ಕಾದ್ರೂ ಚೆನ್ನಾಗಿರೋಣ ಅಂತ ಜಗಳದಲ್ಲಿ ಏನಾದರೂ ಈ ರೀತಿಯ ಮಾಫಿ ಸಾಕ್ಷಿಗಳು ಬರುತ್ತವಾ? ನೋಡಿ ಮೇಡಮ್, ಈಗ ತಮಗೆ ಒಂದು ನಾಲೆಡ್ಜಿಗೆ ಬರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ಅವರು ಮಾಫಿ ಸಾಕ್ಷಿ ಹೇಳಿದ ತಕ್ಷಣನೇ ಅವರು ಆತ ಏನು ಜೈಲಿಂದ ಬಿಡುಗಡೆ ಆಗೋದಿಲ್ಲ. ಅದ್ ಕೇಳ್ತಿ, ಮಾಫಿ ಸಾಕ್ಷಿ ಆದ ತಕ್ಷಣ ಅವ್ರನ್ನ ಮನೆ ಕಳಿಸ್ತಾರ ಅಥವಾ ಇಲ್ಲ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ತಾರಾ, ಅಥವಾ ಅವನಿಗೆ ಅವನ ಪಾತ್ರ ಇನ್ನೂ ಚೆನ್ನಾಗಿ ಮನದಟ್ಟಾಗಿ ಅವನಿಗೆ ಇನ್ನೂ ಹೆಚ್ಚಿಗೆ ಶಿಕ್ಷೆ ಆಗುತ್ತೆ? ಇದುವರೆಗೂ ನಡೆದ ಪದ್ಧತಿ ಹೇಗೆ ಅಂದರೆ,
ಅವ್ರಿಗೆ ಮೊದಲೇ ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡು ಮಾಫಿ ಸಾಕ್ಷಿ ಆದರೆ ಅವರು ಹೊರಗಡೆನೇ ಇರ್ತಾರೆ. ಬಟ್ ಒಂದು ಸರ್ತಿ ಜೈಲಿನಲ್ಲಿದ್ದು ಅವರು ಮಾಫಿ ಸಾಕ್ಷಿ ಮಾಡಿದ್ರೆ ಈ ಕೇಸು ಜಡ್ಜ್ಮೆಂಟ್ ಆಗೋ ತನಕ ಅವ್ರಿಗೆ ಬಿಡುಗಡೆ ಆಗೋದಿಲ್ಲ, ಅವ್ರನ್ನ ಹೊರಗಡೆ ಬಿಡೋದಿಲ್ಲ. ಇದು ಇದುವರೆಗೂ ನಡ್ಕೊಂಬಂದಿರೋದು. ಬಟ್ ನಿನ್ನೆ ನಾನು ಬುಕ್ಸು ರೆಫರ್ ಮಾಡ್ತಾಯಿದ್ದೆ ಇದ್ರ ಬಗ್ಗೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಲಾಸ್ಟ್ ಇಯರ್ ಒಂದು NIA ಕೋರ್ಟ್ನ ಕೇಸ್ನಲ್ಲಿ ಒಬ್ಬ ಮಾಫಿ ಸಾಕ್ಷಿಯಾಗಿ ಹೇಳಿಕೆ ಕೊಟ್ಟ ಮೇಲೆ ಇನ್ನೂ ಕೇಸ್ ಟ್ರಯಲ್ ನಡೀತಾ ಇದೆ, ಅದು ಆತನಿಗೆ ಬೇಲ್ ಕೊಟ್ಟಿದ್ದಾರೆ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ನಮ್ಮ ಕ್ರಿಮಿನಲ್ ಲೀಗಲ್ ಹಿಸ್ಟ್ರಿ ಒಳಗೆ ನಾನು ಇದನ್ನು ರೆಫರ್ ಮಾಡಿದಾಗ ಗೊತ್ತಾಯಿತು ನನಗೆ. ಸೊ ಸಾಮಾನ್ಯವಾಗಿ ಜೈಲಿನಲ್ಲೇ ಇದ್ದಾಗ ಮಾಫಿ ಸಾಕ್ಷಿ ಆದರೆ ಅವರಿಗೆ ಬಿಡುಗಡೆ ಆಗೋದಿಲ್ಲ. ಎಲ್ಲಿ ತನಕ ಆಗೋದಿಲ್ಲ ಅಂದರೆ ಅವರಿಗೆ ಜಡ್ಜ್ಮೆಂಟ್ ಆಗೋ ತನಕ, ಕೇಸಿನ ಜಡ್ಜ್ಮೆಂಟ್ ಆದ ದಿವಸ ಆತನಿಗೆ ಬಿಡುಗಡೆ ಆಗುತ್ತೆ. ಸೊ ಶಿಕ್ಷೆ ಪ್ರಮಾಣದಲ್ಲಿ ಪ್ರಶ್ನೆ ಇದೆ ಸರ್. ಅಲ್ಲ, ಶಿಕ್ಷೆ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಏನಾಗೋದಿಲ್ಲ. ಆತನಿಗೆ ಮಾಫಿ ಸಾಕ್ಷಿ ಪೂರಕವಾಗಿ ಪ್ರಾಸಿಕ್ಯೂಷನ್ಗೆ ಪೂರಕವಾಗಿ ಅವನು ಹೇಳಿದ್ರೆ ಖಂಡಿತವಾಗಲೂ ಆತನಿಗೆ ಬಿಡುಗಡೆ ಆಗುತ್ತೆ. ಯಾವುದೇ ಕನ್ವಿಕ್ಷನ್ ಆಗಲ್ಲ, ಬೇರೆಯವ್ರಿಗೆ ಕನ್ವಿಕ್ಷನ್ ಆಗುತ್ತೆ, ಈತನಿಗೆ ಕನ್ವಿಕ್ಷನ್ ಕೊಡೋದಿಲ್ಲ. ಬಿಕಾಸ್ ಈ ಸಪೋರ್ಟೆಡ್ ದಿ ಕೇಸ್ ಅಂತ ಹೇಳಿ ಆತನ್ನ, ಈವನ್ ನಿಮಗೆ ನಿಜ ಹೇಳ್ಬೇಕಂದ್ರೆ ಆತನ್ನ ಈ CMM ಅವರೇ ಟ್ರೀಟ್ ಮಾಡಿಬಿಡ್ತಾರೆ, ಇವನು ಅಪರಾಧಿ ಅಲ್ಲ ಈ ಕೇಸಿಗೆ ವಿತ್ ಸರ್ಟನ್ ಕಂಡೀಷನ್ಸ್, ಈತನ್ನ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಹಾಗಾಗಿ ಈತ ಸಾಕ್ಷಿಯಾಗಿದ್ರೂ ಜೈಲಿನಲ್ಲಿರ್ತಾನೆ. ಈವನ್ ಆ ಸಾಕ್ಷಿ ಆದಮೇಲೂ ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಕೊಡಬೇಕಾಗುತ್ತೆ. ಯಾಕೆ ಅಂದರೆ ಇದುವರೆಗೂ ಆತ ಅಕ್ಯೂಸ್ಡ್ ಕಾಲಮ್ನಲ್ಲಿ, ಅಲ್ಲಿ 2 ಕಾಲಮ್ ಇರುತ್ತೆ ನಮ್ಮ ಚಾರ್ಜ್ ಶೀಟ್ನಲ್ಲಿ. ಒಂದು ವಿಟ್ನೆಸ್ ಕಾಲಮೇ ಒಂದು ಸಪ್ರೇಟಾಗಿರುತ್ತೆ, ಕಾಲಮ್ ನಂಬರ್ ಇದಕ್ಕೆ ಏನು ಈ ಅಪರಾಧಿಗಳಿಗೆ ಒಂದು ಕಾಲಮ್ ಬೇರೆ ಇರುತ್ತೆ. ಈ ಕಾಲಮ್ನಿಂದ ತೆಗೆದು ಈ ಕಾಲಮ್ಗೆ ಹಾಕೋದಕ್ಕೆ ಒಂದು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟ್ ಅಂತ ಆ್ಯಡ್ ಮಾಡಿ ಕೊಡಬೇಕಾಯ್ತು. ಇನ್ನೇನು ಇನ್ವೆಸ್ಟಿಗೇಷನ್ ಏನು ಮಾಡಲ್ಲ, ಹೋಲ್ಡಿಂಗ್ ಐವೋ ಅದನ್ನು ಸಪ್ಲಿಮೆಂಟ್ರಿ ಚಾರ್ಜ್ ಶೀಟಲ್ಲಿ ಇಂತಿಂಥವ್ರು ವಿಟ್ನೆಸ್ ಆಗಿ ಟ್ರೀಟ್ ಮಾಡಿದ್ದಾರೆ ಇಂಥ ಕೋರ್ಟ್ ಆರ್ಡರ್ ಮೇಲೆ ಅಂತೇಳಿ ಮಾಡಿ ಕೊಡ್ತಾರೆ. ಸಪೋಸ್ ಅವನೇನಾದರೂ ನಾಳೆ ಆಸ್ಟೈಲ್ ಆದರೆ ಆಗಲೇ ಒಂದು PP ಒಂದು ಅಪ್ಲಿಕೇಶನ್ ಕೊಟ್ಟರೆ, ನೋಡಿ ಸ್ವಾಮಿ ಅವನು ಮೊದಲು ಚಾರ್ಜ್ ಶೀಟ್ನಲ್ಲಿ ಅವನು ಅಪರಾಧಿ ಆಗಿದ್ದ, ಅವನು ಅಪರಾಧಿ ಅಂತಲೇ ಟ್ರೀಟ್ ಮಾಡಿ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಕೊಟ್ಟರೆ ಟ್ರೀಟ್ ಮಾಡ್ತಾರೆ. ಸೊ ಇದು ಟೆಕ್ನಿಕಲ್ ಇಶ್ಯೂ. ಸೊ ಇದು ಕೋರ್ಟ್ನಲ್ಲಿ ನಡೆಯುವಂಥ ವ್ಯವಹಾರನ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಇದರಲ್ಲಿ ಅಪ್ರೂವರ್ ಆಗುವಂಥ ವ್ಯಕ್ತಿ ಅದರ ಪಾತ್ರ ಏನಿರ್ತದೆ ನೋಡ್ತಾರ ಅಫೆನ್ಸ್ನಲ್ಲಿ, ಇವನೇನು ಪ್ರಮುಖ ಪಾತ್ರ ಇದೆನೋ ಅಥವಾ ಇಲ್ವೋ ಅಂತನೋ ನಾವೇ ಡಿಸೈಡ್ ಮಾಡ್ತೀವಿ. ಮೊದಲು ಪೊಲೀಸರು ತನಿಖಾಧಿಕಾರಿ ಡಿಸೈಡ್ ಮಾಡ್ತಾನೆ, ಇವೊಂದು ಪಾತ್ರ ಕಡಿಮೆ ಇದೆ, ಇವನಿಗೆ ಏನೂ ಇಲ್ಲ, ಬರೀ ನಿಂತು ನೋಡಿದ್ದಾನೆ, ಅಥವಾ ಏನಾದರೂ ಚಿಕ್ಕ ಪುಟ್ಟ ಅದರಲ್ಲಿ ಪಾತ್ರ ಇರಬಹುದು, ಅಂಥವ್ರಿಗೆ ಮಾತ್ರ ನಾವು ಅಪ್ರೂವರ್ ಮಾಡ್ತೇವೆ. ಕೋರ್ಟು ಸದಾ ಹಾಗೇನೆ ಮೇಜರ್ ಪಾರ್ಟ್ ಇದ್ದವನಿಗೆ ಅಪ್ರೂವರ್ ಮಾಡೋದೇ ಇಲ್ಲ. ಅವ್ನು ಮಾಡ್ತೀವಿ ಅಂದ್ರು ಅವ್ರು ಸ್ಟೇಟ್ಮೆಂಟ್ ಮಾಡೋದು. ಈ ಮಾಫಿ ಸಾಕ್ಷಿಗಳು ಯಾವತ್ತೂ ಸರ್ಕಾರದ ಪರ ವಕೀಲರಿಗೆ ಅಂತಲ್ಲ, ಆರೋಪಿಗಳ ಪರ ವಕೀಲರಿಗೂ ಸಹಾಯ ಮಾಡಬಹುದು. 90% ಕಡಿಮೆ ಪಾತ್ರ ಇದ್ದವರಿಗೆ ಅವ್ರಿಗೆ ಯಾವುದು ಕನ್ವಿಕ್ಷನ್ ಆಗೋದಿಲ್ಲ, ಅವ್ನಿಗೆ ಮಾಫ್ ಮಾಡ್ತಾರೆ. ಬಟ್ ಅವನು ಪ್ರಮುಖ ಪಾತ್ರ ಇತ್ತಂತಂದ್ರೆ ಅವನಿಗೆ ಕನ್ವಿಕ್ಷನ್ ಆಯ್ತು. ಮೀರಾಜಿ, ಈ ಮಾಫಿ ಸಾಕ್ಷಿ ನಿನ್ನೆಯಿಂದ ಮಾತಾಡ್ತಾ ಇದೀವಲ್ಲ, ಹೇಗೆ ನಡೆಯುತ್ತೆ ಈ ಪ್ರೊಸೀಜರ್? ಸರಿ, ನಾನು ಒಪ್ಕೊಳ್ತೀನಿ ಏನಾಗಿದೆ ಅಂತ ಹೇಳುವ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ? ಕೋರ್ಟಲ್ಲಿ ಅರ್ಜಿ ಹಾಕ್ತಾರೆ ಮತ್ತು ಮ್ಯಾಜಿಸ್ಟ್ರೇಟು ಸಮಯ ಕೊಡ್ತಾರೆ ಯೋಚನೆ ಮಾಡಲಿಕ್ಕೆ. ಈಗ ಮಾಫಿ ಸಾಕ್ಷಿ ಅರ್ಜಿ ಹಾಕಿದ ತಕ್ಷಣಕ್ಕೆ ಅಪ್ರೂವ್ ಮಾಡಿ ಅವತ್ತೇ ಹೇಳಿಕೆನ ದಾಖಲೆ ಮಾಡೋಲ್ಲ. ಸಪ್ರೇಟಾಗಿಟ್ಟು ಆತನ ಒಂದು ಸ್ಟೇಬಲ್ ಆಗಿ ಕರೆಕ್ಟಾಗಿ ಹೇಳೋ ಕಾನ್ಫಿಡೆನ್ಸ್ ಆಗಿ ಆತ ರೆಡಿ ಆಗಲಿಕ್ಕೆ ಏನು ಬೇಕೋ ಅದನ್ನು ಕೂಡ ಸಪ್ರೇಟ್ ಸೆಲ್ಲಲ್ಲಿ ಇಟ್ಟು ಆತನಿಗೆ ಅವನು ಹೇಳಲಿಕ್ಕೆ ಒಂದು ಸಮರ್ಥನಾಗಿರ್ತಕ್ಕಂಥ ಸಂದರ್ಭಕ್ಕೆ ತೆಗೆದುಕೊಂಡು ಬಂದು ಸಾಕ್ಷಿ ಹೇಳಿಕೆಯನ್ನು ರೆಕಾರ್ಡ್ ಮಾಡುವಂಥದ್ದು ನಡೆಯುವಂಥದ್ದು. ಇದರಲ್ಲಿ ಇವತ್ತು ಬಂದು ನಾನು ಹೇಳ್ತೀನಿ ಅಂತ ಪೊಲೀಸ್ ಸ್ಟೇಷನಲ್ಲಿ IO ಮುಂದೆ ಹೇಳಿದ ತಕ್ಷಣ ರೆಕಾರ್ಡ್ ಮಾಡೋದಿಲ್ಲ ಸ್ಟೇಟ್ಮೆಂಟು. ಸೊ ಕಾಲಾವಕಾಶ ಕೊಡ್ತಾರೆ, ನೋಡಪ್ಪ ಸರಿಯಾಗಿ ಹೇಳಬೇಕು, ಇಲ್ಲಾಂದರೆ ನಿನಗೆ ರಿವರ್ಸ್ ಹೊಡಿಯುತ್ತೆ. ಈಗ ಸುಳ್ಳು ಹೇಳಿದ್ರೆ ಆತನಿಗೂ ರಿವರ್ಸ್ ಹೊಡಿಯುತ್ತೆ ಅದು. ಸೊ ಹಾಗಾಗಿ ಮಾಫಿ ಸಾಕ್ಷಿ ಅಂದರೆ ಆತನಿಗೂ ರಿಸ್ಕ್ ಇರುತ್ತೆ, ಹೇಳೋ ಸಂದರ್ಭದಲ್ಲಿ ಆತನಿಗೂ ರಿಸ್ಕ್ ಇರುತ್ತೆ, ಯೋಚನೆ ಮಾಡಿ ಹೇಳಬೇಕಾಗತ್ತೆ. ನ್ಯಾಯಾಧೀಶರು ಕೂಡ ಯಾರ್ದಾದ್ರೂ ಇನ್ಫ್ಲೂಯೆನ್ಸಲ್ಲಿ ಬಂದು ಥ್ರೆಟ್ಟಲ್ಲಿ ಬಂದು ಅಥವಾ ಏನೋ ದುರುದ್ದೇಶ ಇಟ್ಕೊಂಡು ಹೇಳ್ತಾ ಇದ್ದಾರಾ ಅಂತ ಹೇಳಿ ಅವರಿಗೆ ಒಂದು ಕೇಳಿ ಅದನ್ನು ಇಲ್ಲ ನಾನು ಸತ್ಯವನ್ನು ಹೇಳ್ತಿದ್ದೀನಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ರೆಕಾರ್ಡ್ ಮಾಡ್ಕೊಳ್ಳಿ. ಮಾಲ್ಗತಿ ಸರ್, ಇದೇ ಪ್ರಶ್ನೆ ನಿಮ್ಗೆ ಪಾಸ್ ಮಾಡ್ತೀನಿ. ಹೌದು, ಇವನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಿಜಾಂಶ ಅಥವಾ ಟ್ರಾನ್ಸ್ಪರೆಂಟ್ ಆಗಿದ್ದಾನೆ ಅಂತ ಜಡ್ಜ್ ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ? ಚಾರ್ಜ್ ಶೀಟ್ ನಲ್ಲಿ ಇರುವ ಅಂಶಗಳಿಗೂ ಇವನು ಹೇಳೋದೆಲ್ಲದಕ್ಕೂ ತಾಳೆ ಹಾಕ್ತಾರ? ಹೆಂಗೆ ಅವನ ನಂಬದ್ ಹೆಂಗೆ? ಟ್ಯಾಲಿ ಮಾಡ್ತಾರ. ಅವನೇನು ಮುಂಚೆ ಹೇಳಿಕೆ ಕೊಟ್ಟಿರ್ತಾನೆ ಪೊಲೀಸರ ಮುಂದಾಗಲಿ ಅಥವಾ ಆರಂಭದ ಹೇಳಿಕೆನೂ ತಗೊಳ್ತಾರೆ, ಅದನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ಚಾರ್ಜ್ ಶೀಟ್ ಅಲ್ಲಿ ಅದ್ರ ಪೂರಕವಾಗಿ ಹೇಳಿದಾನೋ ಇಲ್ಲೋ ಅಂತ ನೋಡ್ತಾರೆ. ಫಸ್ಟ್ ನೋಡ್ತಾರೆ ಅವ್ರು ಏನ್ ಮೊದಲು ಹೇಳಿಕೆ ಕೊಟ್ಟಿದ್ದ ಅಂತ ಏನ್ ಬದಲಾವಣೆ ಆಯ್ತು, ಏನ್
ಅದನ್ನ ಮೇಲೆ ಸ್ಟಡಿ ಮಾಡ್ತಾರೆ. ಅಥವಾ ಅವನಿಗೇನಾದರೂ ಅವನು ಬಾಡಿ ಲ್ಯಾಂಗ್ವೇಜು, ಅವನು ಹೇಳೋ ಸ್ಟೈಲು ಎಬಡ ತಬಡ ಮಾಡ್ಕೊಂಡು ಹೇಳ್ತಾ ಇದ್ರೆ ಅದು ಸ್ವಲ್ಪ ಡೌಟ್ ಬರ್ತದೆ ಮ್ಯಾಜಿಸ್ಟ್ರೇಟ್ಗೆ. ಇವನೇನೋ ಬೇರೆ ಯಾರು ಒತ್ತಡದಿಂದ ಹಿಂಗೆ ಹೇಳ್ತಾನ ಅಥವಾ ಧಮಕಿಯಿಂದ ಹೇಳ್ತಾ ಇದ್ದಾನೋ, ಆಮಿಷದಿಂದ ಹೇಳ್ತಾ ಇದ್ದಾನೋ, ಅವರು ಅದನ್ನು ಸ್ಟಡಿ ಮಾಡ್ತಾರೆ. ಮಾಡಿ ಕೊನೆಗೆ ಡಿಸಿಷನ್ ತಗೋತಾರೆ. ಬರೀ ಅವನು ಹೇಳಿಕೆ ಮೇಲೆ ಅದ್ರ ಮೇಲೇ ಆಗೋದಿಲ್ಲ. ಎಲ್ಲ ರೀತಿಯಿಂದನೂ ಅವ್ರಿಗೆ ಜಡ್ಜಿಗೆ ಕನ್ವಿನ್ಸ್ ಆಗ್ಬೇಕು. ಅದು ನಿಜ ವಾಸ್ತವವಾಗಿ ಹೇಳ್ತಾ ಇದ್ದಾನೆ ಅನ್ನುವಂಥ ವಿಷಯ ಅವ್ರಿಗೆ ಕನ್ವಿನ್ಸ್ ಆದರೆ ಅವ್ನು ಕನ್ಸಿಡರ್ ಮಾಡ್ತಾರೆ, ಇಲ್ಲಾಂದ್ರೆ ಮಾಡೋದಿಲ್ಲ. ಓಕೆ, ಉತ್ಪಲ್ ಅವರೇ, ದರ್ಶನ್ ಅಭಿಮಾನಿಗಳ ಅಭಿಮಾನ ಒಂದು ಕಡೆ ನಿಜಕ್ಕೂ ಮೆಚ್ಚುವಂಥದ್ದೇ, ಅಭಿಮಾನವನ್ನು ಮೆಚ್ಚುವಂಥದ್ದೇ. ಇನ್ನೊಂದು ಕೆಲವು ಕಡೆ ಸುಮ್ಮನೆ ಬೇಡವಾಗಿರೋ ಜಾಗದಲ್ಲೂ ಹೋಗಿ ಅವ್ರ ಹೆಸರನ್ನು ಕೂಗೋದು ಕೆಲವೊಬ್ಬರಿಗೆ ಅದು ಸಮಸ್ಯೆನೂ ತರ್ತಾ ಇದೆ. ಅದೊಂದು ಏನಂತಾರೆ, ಅದು ದರ್ಶನ್ ಅವ್ರಿಗೂ ಸಮಸ್ಯೆ ಆಗ್ತಾ ಇದೆ, ಮುಜುಗರವನ್ನು ತರ್ತಾ ಇದೆ ಇನ್ನೂ ಕೆಲ ಸಂದರ್ಭಗಳಲ್ಲಿ. ಮೊನ್ನೆ CM ಮಾತಾಡೋಕ್ಕೆ ಬಿಡಲಿಲ್ಲವಲ್ಲ, ವಾಪಸ್ ಹೋಗ್ಬಿಟ್ರು. ಸೊ ಏನು ಹೇಳ್ತೀರಿ ಅಭಿಮಾನಿಗಳಿಗೆ? ಅದೇ ಆ ಟೈಮಲ್ಲಿ ಏನು ಮಾಡೋಕ್ಕಾಗಲ್ಲ, ಅಭಿಮಾನಿಗಳು ಕೂಗ್ತಾರೆ. ಅವ್ರದ್ದೇನೋ ಒಂದು ಸಂದೇಶ ಹೇಳ್ತಾ ಇದ್ದಾರೆ. ಅವರಿಗೆ CM ನ ಮೀಟ್ ಮಾಡೋ ಒಂದು ಇದಿರಲ್ಲ. ಎಲ್ಲೇ ಹೋದ್ರು ನಾನು ನೋಡಿದ್ದೀನಿ, ಎಷ್ಟೋ ಫಂಕ್ಷನ್ಲಿ ಹೋದಾಗ ಫಸ್ಟ್ ಹೆಸರು ಬರೋದೇ ಅದು, ಬೇರೆ ಯಾರ್ದು ಹೆಸರು ಬರ್ತಾ ಇಲ್ಲ. ನಾನು ನೋಡ್ತಾ ಇದ್ದೀನಿ ಡಿ ಬಾಸ್. ಸಿನಿಮಾ ಕಾರ್ಯಕ್ರಮಗಳು ಸರಿ, ಸಿನಿಮಾ ಕಾರ್ಯಕ್ರಮಗಳು ಸರಿ. ಅದು ಯಾವುದೇ ಸೆಲೆಬ್ರಿಟಿ ಹೋಗಿರಲಿ, ಅಲ್ಲಿ ತಮ್ಮ ನಾಯಕನನ್ನ ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅವರು ಡಿ ಬಾಸ್ ಅಂತ ಕೂಗೋದ್ರ ಮುಖಾಂತರ ಮೆಸೇಜ್ ಪಾಸ್ ಮಾಡೋದು ಓಕೆ. ಕರಗದ ಉತ್ಸವ, ದೇವಸ್ಥಾನದ ಉತ್ಸವ, ಅಥವಾ ಇನ್ಯಾವುದೋ ಜಾತ್ರೆ, ಇನ್ಯಾವುದೋ ಮೆರವಣಿಗೆ, ಅಲ್ಲಿ ಒಂದು ಪೊಲಿಟಿಕಲ್ ಜಾಥಾ ಅಥವಾ ಮೆರವಣಿಗೆ, ಎಲ್ಲ ಕಡೆಗಳಲ್ಲೂ ಹಿಂಗನ್ನೋದು ಎಷ್ಟು ಮಟ್ಟಿಗೆ ಸರಿ? ನೀವೇ ಒಪ್ಕೊಂತೀರಾ? ಒಬ್ಬ ಅಭಿಮಾನಿಯಾಗಿ ಇದನ್ನು ಒಪ್ಕೋತೀರಾ? ಕಾನೂನು ಇದೆ ಮೇಡಮ್. ಹಾಗಂತ ಅದಕ್ಕೂ ಒಂದು ಜಾಗ ಸರಿ ಸರ್. ರಾಜ್ಯದ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಬೇಕಾದಂತ ವ್ಯಕ್ತಿ ಅವನ ತೊಂದರೆಯಲ್ಲಿದ್ದಾನೆ, ಜೈಲಿನಲ್ಲಿ ಕೊಳಿತಾ ಇದ್ದಾನೆ, ಅವರು ಸಿಟ್ಟುಕೊಂಡು ಎಲ್ಲಿ ಬೇಕಾದಲ್ಲಿ ಮಾತಾಡಬಹುದು. ಬೇಡ ಅಂತ ಏನು ಇದೆ. ಮತ್ತೊಬ್ಬರ ಭಾಷಣಕ್ಕೆ ನಾವು ಮಾಡಂತ ಹೇಳೋದಿಲ್ಲ, ಅಭಿಮಾನದಿಂದ ಮಾಡೋದನ್ನ ಸರಿ ಅಂತ ಒಪ್ಕೋಬೇಕಾ ಸರ್? ಹಾಗಾದ್ರೆ ಅಲ್ಲ, ವೇದಿಕೆ ಸರಿ ಇರ್ಬೋದ್ರಿ, ಅವ್ರ ಪ್ರಕಾರ ಸರಿ ಇರ್ಬೋದು. ಸರಿ ತಪ್ಪು ಅವ್ರವ್ರ ಪ್ರಕಾರಕ್ಕೆ ನಿಂತ್ಕೊಳ್ಳತ್ತ ಸರ್? ಹಂಗಾದ್ರೆ ಹೌದು, ಮತ್ತೆ ಅವ್ನು ಕೂಗ್ತಾನೆ ಅಂದ್ರೆ ಅವ್ನು ಸಂಕಟ ಆಗಿದೆ, ಕೂಗ್ತಾ ಇದ್ದಾನೆ ಸರ್. ಅಂದ್ರೆ ಮೇಡಮ್, ವೇದಿಕೆ ಸಿಗ್ತಾ ಇಲ್ಲ ಇಲ್ಲೂ ಮಾತಾಡೋದಕ್ಕೆ. ಒಬ್ಬೊಬ್ಬರೇ ಮಾತಾಡಕ್ಕಾಗಲ್ಲ, ವೇದಿಕೆ ಸಿಗ್ತಾ ಇಲ್ಲ. ಮತ್ತೆ ತುಂಬಾ ಅಭಿಮಾನಿಗಳಿಗೆ ಹಾಗಾದ್ರೆ ಸದ್ಯಕ್ಕೊಂದು ವೇದಿಕೆ ಬೇಕಿದೆಯಾ? ಅಲ್ಲಲ್ಲ, ನಾನು ಕೇಳ್ತೀನಿ ಅಂತ ಕೊಡ್ತೀರಾ? ದರ್ಶನ್ ಅವರ ನಿಮ್ಗೂ ನೋವಿಲ್ಲ ಮೇಡಮ್? ಅವ್ರ ಒಳಗಡೆ ಇರೋದು ನಿಮ್ಗೂ ನೋವಿದೆ ಅಲ್ವಾ? ಅಲ್ಲ ಸರ್, ಕೇಳಿಸ್ಕೊಳ್ಳಿ ಸರ್. ಇಲ್ಲಿ ದರ್ಶನ್ ಓಕೆ, ದರ್ಶನ್ ಅಭಿಮಾನಿಗಳಿಗೆ ಹಂಗಾದ್ರೆ ಒಂದು ವೇದಿಕೆ ಬೇಕಾ ತಮ್ಮ ನೋವನ್ನ ತೋಡ್ಕೊಳ್ಳಿ? ಅದೇ ನಾನು ಹೇಳ್ತೀನಿ. ಇಲ್ಲ ಮೇಡಮ್, ನನಗೆ ಈ ಒಳಗೆ ಬಿದ್ದಾಗೆ ನಮಗೂ ಮಾಡಬಾರ್ದಿತ್ತು. ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಸೇರ್ಕೊಂಡು ಒಂದು ದೋಸ್ತಿ ಮಾಡಿದವ್ರು ಅವ್ರೇನು ಒಳ್ಳೆಯವರಲ್ಲ, ಕುಡುಕ್ ನನ್ನ ಮಕ್ಕಳು ಎಲ್ಲ ಸೇರ್ಕೊಂಡು ಸಂಘ ಸರಿ ಇಲ್ಲ, ಎಲ್ಲ ಕುಡುಕರು ಇಲ್ಲ, ರೌಡಿಸಮ್ ಮಾಡ್ಕೊಂಡು ಈಗ ಹೊಡೆದ್ರು. ಇದು ಒಂದು ಸಿಕ್ಕೊಂಡ್ಬಿಡ್ತಿದ್ದಕ್ಕೆ ಇದರಲ್ಲಿ. ಸ್ನೇಹ ಮಾಡುವಾಗೂ ಸ್ವಲ್ಪ ನೋಡಿ ಮಾಡ್ಬೋದು ಸರ್. ನಾನು ಆರಂಭದಲ್ಲಿ ಇದನ್ನೇ ಹೇಳಿದೆ, ಒಂದು ಸಿನಿಮಾದ ಹಾಡಿದೆ, ಬ್ರದರ್ ಫ್ರಮ್ ಅನದರ್ ಮದರ್ ಅಂತ ಒಂದು ಹಾಡೇ ಇದೆ, ಸಿಕ್ಕಾಪಟ್ಟೆ ಫೇಮಸ್ ಹಾಡು. ಸಿನಿಮಾ ನೋಡಿ ಅಭಿಮಾನಿಗಳಾದವರು ಇವತ್ತಿಗೂ ದೇವಸ್ಥಾನಕ್ಕೆ ಅವ್ರ ಫೋಟೋಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರು ಮಾಡಿದ್ದು ಸರಿ ತಪ್ಪು, ಮಾಡಿದ್ದು ಸರಿ ಅನ್ನೋದು ಪದನೇ ಇಲ್ಲ ಬಿಡಿ, ಅದು ಸರಿ. ಅಭಿಮಾನಿಗಳಿಗೆ ಏನಾಗಿದೆ ಮೇಡಮ್, ಅಭಿಮಾನಿಗಳಿಗೆ ಏನಾಗಿದೆ ಅಂದ್ರೆ ಅವ್ನು ಸತ್ತವನೇನು ಮಹಾಪುರುಷ ಅಲ್ಲ, ಅವನು ಲೋಫರ್ ಅಲ್ಲ. ನೋಡಿ, ಅಶ್ಲೀಲವಾದ ಫೋಟೋಗಳನ್ನು ಎಷ್ಟು ಮಂದಿ ಹುಡುಗಿಯರಿ ಕೊಲೆ ಮಾಡಂತ ಬೇರೆ ದಾರಿಗಳಿದ್ದು. ದರ್ಶನ್ ಅವ್ರು ಮಾಡಿದ್ದು ಸರಿ ತಪ್ಪು ಅದಲ್ವೇ ಅಲ್ಲ. ಹಾಗೆ ನಾನು ನಿಮ್ಗೆ ಇಲ್ಲೂ ಇನ್ನೊಂದ್ಸಲ ಉತ್ತರ ಕೊಡ್ಬೋದು, ನೀವು ಅವಾಗಲೇ ಕೇಳಿದ ಪ್ರಶ್ನೆಗೆ. ಇಲ್ಲಿ ಯಾಕೆ ಇಷ್ಟೊಂದ್ಸಲ ದರ್ಶನ್, ನಾನು ಮಾತಾಡ್ತಾ ಇರೋದು ಮಾಫಿ ಸಾಕ್ಷಿ ಬಗ್ಗೆ. ಅಗೇನ್ ಇಲ್ಲಿ ದರ್ಶನ್ ಅಂತ ಹೆಸರು ಬರ್ತಾ ಇದೆ ಅಂದ್ರೆ ಅದೊಂದು ಹೈ ಪ್ರೊಫೈಲ್ ಕೇಸ್. ಆ ಕೇಸ್ ಇಷ್ಟೊಂದು ಪವರ್ಫುಲ್ ಆಗೋದಕ್ಕೆ ಅಥವಾ ಎಲ್ಲ ಕಡೆ ಪ್ರಚಾರ ಆಗೋಕ್ಕೆ ಕಾರಣ ಅದರಲ್ಲಿರೋ ದರ್ಶನ್ ಅವರ ಹೆಸರಿದೆ ಅನ್ನೋ ಕಾರಣಕ್ಕೆ. ಓಕೆ, ಬರೀ ಸಿನಿಮಾ ನೋಡಿ ಅಭಿಮಾನ ಪಟ್ಟಂತವ್ರು ಅಥವಾ ಅಭಿಮಾನಿಗಳು ಇವತ್ತಿಗೂ ದೇವಸ್ಥಾನಗಳಿಗೆ ಅವ್ರ ಫೋಟೋಗಳನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ. ಒಂದೇ ತಟ್ಟೆಯಲ್ಲಿ ಕುತ್ಕೊಂಡು ಊಟ ಮಾಡಿದವರು, ಒಂದೇ ಟೇಬಲ್ನಲ್ಲಿ ಕುತ್ಕೊಂಡು ಪಾರ್ಟಿ ಮಾಡಿದವರು ಇವತ್ತು ಅವ್ರ ವಿರುದ್ಧ ತಿರುಗಿ ಬಿದ್ದರೆ ಮಾಫಿ ಸಾಕ್ಷಿ ಮುಖಾಂತರ. ಸೊ ಅವ್ರ ಹಾಡಿಗೂ ಅದಕ್ಕೂ ಏನು ಅರ್ಥ ಬರುತ್ತೆ ಅಂತಲೂ ಪ್ರಶ್ನೆ. ನಾನು ಹೇಳೋದು, ನೀವು ಸಿನಿಮಾ ನೋಡಿ ಮಾತ್ರ ಅಭಿಮಾನಿ ಆಗಿಲ್ಲ ಅವ್ರು. ಅಲ್ಲ, ನಾನು ಒಂದು ಆಂಗಲ್ ಕೊಟ್ಟಿದ್ದು, ಸಿನಿಮಾ ನೋಡಿಯೂ ಎಷ್ಟೋ ಜನ ಅಭಿಮಾನಿಗಳು, ಸಿನಿಮಾ ಒಂದೇ ಅಲ್ಲ, ಅವರ ಸಹಾಯವನ್ನೇ ಎಲ್ಲರೂ ನೋಡಿ ಅಭಿಮಾನಿ ಅಂತ ಆಗಿದ್ದಾರೆ ಅಂತಲೂ ಅಲ್ಲ. ಅದಕ್ಕೂ ಒಂದು ವರ್ಗ ಇದೆ, ಇದಕ್ಕೂ ಒಂದು ವರ್ಗ, ವ್ಯಕ್ತಿತ್ವನೂ ಇರುತ್ತೆ. ಸೊ ಸಹವಾಸ ಸಂಘ ಅಥವಾ ಸಹವಾಸ ದೋಷ ಎಷ್ಟು ಇಂಪಾರ್ಟೆಂಟ್ ಸರ್ ಈಗಿನ ಯುವಜನತೆಗೆ? ಇಲ್ಲ, ಇದು ಅವರು ಅಂತ ಜನರ ಸಹವಾಸದಿಂದನೇ ಕೊಲೆ ಆಗಿದೆ ನನ್ನ ಲೆಕ್ಕದಲ್ಲಿ. ಅಂತ ಒಳ್ಳೆ ಅವನು ಇವನು ಏನು ಸೆಕೆಂಡ್ ಟೈಮ್ ಹೋದಾಗ, ಫಸ್ಟ್ ಟೈಮ್ ಹೋದಾಗ ಅವನು ರಕ್ತ ಬರ್ತಿತ್ತು, ಬಿದ್ದಿದ್ದ. ಆವಾಗಲೇ ಅವನಿಗೆ ಪೊಲೀಸರಿಗೆ ಫೋನ್ ಮಾಡಿ, ನೋಡಪ್ಪ ಏನೋ ತಿಳಿಲಾರ್ದ ನಮ್ಮ ಹಿಂಗೆ ಹೊಡೆದಿದ್ದಾರೆ,
ಅವ್ನಿಗೆ ತೊಗೊಂಡೋಗಿ ಹಾಸ್ಪಿಟ್ಲ್ ಹಾಕಿ ರಿಪೇರಿ ಮಾಡಿ ಅಂದರೆ ತೊಗೊಂಡೋಗಿ ಆರಾಮಾಗಿ ಬದುಕ್ಬೋದಿತ್ತು ಅವ. ಅದನ್ನೂ ಮಾಡಲಿಲ್ಲ. ಎಲ್ಲಿ ಎಡವಿದ್ರು ಏನ್ ಮಾಡ್ಬೋದಿತ್ತು ಅಂತ ನಾವು ಮೇಡಮ್. ಆಫ್ ಈಗ ಅರ್ಧ ಹೊಡೆದಾಗ ಅರ್ಧಂಬರ್ಧ ಆದಾಗ ಏನಾಗುತ್ತೆ, ಆಫ್ ಮರ್ಡರ್ ಕೇಸ್ ಆಗುತ್ತೆ. ಆಫ್ ಮರ್ಡರ್ ಕೇಸ್ ಆದಾಗ ಏನಾಗುತ್ತೆ, ಕಂಪ್ಲೇನೆಂಟ್ ಜೀವಂತ ಇರ್ತಾನೆ ಸಾಕ್ಷಿ ಹೇಳಕ್ಕೆ, ಅವನು ಪ್ರಮುಖ ಸಾಕ್ಷಿಯಾಗಿ ಕನ್ಸಿಡರ್ ಆಗುತ್ತೆ. ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಶಿಕ್ಷೆ ಆಗೋದು ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಸಾಯಿಸ್ಬಿಡ್ತದೆ. ಸಾಯಿಸುವಂಥದ್ದು ಆ ರೀತಿ ಎಂಡ್ ಆಗೋದು ಅದೇ ರೀತಿ. ಯಾಕಂದ್ರೆ ಅದು ಪೂರ್ತಿ ಮುಚ್ಚೋಗತ್ತೆ, ಯಾರು ಇರಲ್ಲ, ಯಾರು ಅವ್ರ ಪರವಾಗಿ ನಿಲ್ಲಲ್ಲ ಅನ್ನೋ ಕಾರಣಕ್ಕೆ ಅರ್ಧಂಬರ್ಧ ಹತ್ಯೆ ಪ್ರಯತ್ನ ಮಾಡೋದಿಲ್ಲ, ಎಂಡ್ ಮಾಡೋದು ಅಲ್ಲ. ಇಲ್ಲಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಕೊಲೆ ಆಗಿಲ್ಲ ಇಲ್ಲಿ. ಅದಂತೂ ಆಮೇಲೆ ಅಗೇನ್ ಬಂದು ಮೀಡಿಯಾದವರು ಅಂತ ಅಂದ್ಬಿಡ್ತೀವಿ, ನಾವ್ ಏನ್ ಮಾತಾಡಿದ್ರು ಈ ವಿಚಾರದಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ ನೋಡಿ ಮಾಡಿ ಮಾತಾಡ್ಬೇಕು ಅನ್ನೋ ಭಯ ತರಿಸ್ಬಿಟ್ಟಿದ್ದಾರೆ ಎಲ್ಲರನ್ನು. ಕಾಮನ್ ಆಗಿ ಹಾಸ್ಪಿಟಲ್ ಸೇರಿಸಬಹುದಿತ್ತು ಅಂತ ಹೇಳಿ. ನಿಮ್ಮೊಬ್ರಿಗೆ ಒಂದು ಕೊನೆ ಅವಕಾಶ ಉತ್ಪಲ್ ಅವರೇ, ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ದರ್ಶನ್ ಅಭಿಮಾನಿಗಳಿಗೆ ಏನ್ ಹೇಳ್ತೀರಿ? ಇವತ್ತು ಯಾವ ವಾರ? ಶುಕ್ರವಾರ, ಚಾಮುಂಡೇಶ್ವರಿ ದಿನ ಇವತ್ತು. 100% ಇನ್ನೊಂದು 6 ಮಂತ್ 1 ಇಯರಲ್ಲಿ ಅವ್ರಿಗೆ ಬೇಲಾಗಿ ಹೊರಗಡೆ ಬರ್ತಾರೆ, ಅಥವಾ ಏನೋ ಆಗ್ಬೋದು. 100% ಆಗುತ್ತೆ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದ್ರೆ ನಿನ್ನೆ ಕಿಚನಲ್ಲಿ ಬಂದಾಗ ನಿಮ್ಮ ಟಿ ವಿ ನೋಡಿದಾಗ ನಮ್ಮ ತಾಯಿ ತುಂಬ ಬೇಜಾರು ಮಾಡ್ಕೊತಾ ಇದ್ರು. ಅಯ್ಯೋ ಹಿಂಗಾಗತ್ತೇನೋ, ನೀವೇನೇ ಹೇಳ್ತಿದ್ರು ಅದನ್ನು ಹೇಳ್ತಾ ಇರ್ತಾರೆ ಅವ್ರು ಅಲ್ವಾ, ಅದನ್ನು ಹೇಳ್ತಾ ಇದ್ರು. ನನಗೊಂದು ಸ್ವಲ್ಪ ಅದು ನಾನು ತಲೆ ಕೆಡಿಸ್ಕೊಂಡಿಲ್ಲ. ನನಗೊಂದು ಸ್ಟ್ರಾಂಗ್ ಆಗಿ ಅನಿಸಿದೆ, ಅವ್ರನ್ನ ನಾನು ಹತ್ತಿರದಿಂದ ನೋಡಿರೋದ್ರಿಂದ ಅವ್ರು ಅದನ್ನು ಮಾಡೋ ಅವಶ್ಯಕತೆನೂ ಇಲ್ಲ, ಮಾಡಿಲ್ಲ ಅಂತ ನನಗನ್ಸುತ್ತೆ. ಸರ್ ಹೇಳ್ದಂಗೆ ಅದೇ ಸವಾಸ ದೋಷ, ಅವ್ರು ಯಾರೋ ಈಗ ಅವಾಗ ಮೊದಲಿಂದನೂ ಗೊತ್ತಿರೋರಿಂದನೇ ಪ್ರಾಬ್ಲಮ್. ಈಗ ಗೊತ್ತಿಲ್ಲದವ್ರು ಯಾರು ನಮಗೆ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಗೊತ್ತಿರೋರಿಂದನೇ ಪ್ರಾಬ್ಲಮ್ ಆಗುತ್ತೆ. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ 4 ಜನ ಭಾಗಿಯಾಗಿದ್ದಕ್ಕೆ. ಮಾಫಿ ಸಾಕ್ಷಿ ಅನ್ನೋದು ಇಲ್ಲಿ ತನಕಲೂ ಇತ್ತು ಪದ, ಬಟ್ ಈಗ ತುಂಬಾ ಪ್ರಚಲಿತಕ್ಕೆ ಬಂತು ಬಿಕಾಸ್ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಅನ್ನೋದಕ್ಕೆ. ಬಿಕಾಸ್ ಆ ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ನಲ್ಲಿ 2ನೇ ಆರೋಪಿಯಾಗಿ ದರ್ಶನ್ ಅವರ ಹೆಸರು ಇದೆ ಅನ್ನೋ ಕಾರಣಕ್ಕೆ, ಬಿಕಾಸ್ ದರ್ಶನ್ಗೆ ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ ಅನ್ನೋ ಕಾರಣಕ್ಕೆ ಇದು ಟ್ರೆಂಡಿಂಗ್ ಅಲ್ಲಿದೆ ಮಾಫಿ ಸಾಕ್ಷಿ ಅನ್ನೋದು. ಎನಿವೆ ಮುಂದಿನ ದಿನಗಳಲ್ಲಿ ಈ ಕೇಸ್ ಏನಾಗುತ್ತೆ ಅದರ ಅಪ್ಡೇಟ್ ಅನ್ನ ಕ್ಷಣಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಸದ್ಯಕ್ಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ, ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.